Hi everyone, welcome back to my YouTube classes. In today's class, we are going to study about more than 100 MCQs on the most important topics which are going to appear in the examination. Okay, on voices they will ask the questions, reported speech, modal auxiliaries, articles, preposition, conjunctions, clauses, concord means subject verb agreement, tenses, degrees of comparison, phrasal verbs, determiners, question tags and correct form of the verbs. ಹೀಗೆ ಬಹಳಷ್ಟು ಟಾಪಿಕ್ ಮೇಲೆ ಆಲ್ಮೋಸ್ಟ್ ನಮ್ಮ ಒಂದು TET ಎಕ್ಸಾಮಿನೇಷನ್ ಅಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಮೇಲೆ ಗ್ರಾಮರ್ ಮೇಲೆ ಕೇಳ್ತಕ್ಕಂಥ ಎಲ್ಲ ಟಾಪಿಕ್ ಅನ್ನ ಕವರ್ ಮಾಡಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಡಿಯರ್ ಫ್ರೆಂಡ್ಸ್, 100% ಇದು ನಿಮಗೆ ರಿಸಲ್ಟ್ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡೇ ಮಾಡುತ್ತೆ. ಐ ಚಾಲೆಂಜ್ ಇಟ್. ಸೊ ಹೋಪಿಂಗ್ ದಟ್ ಲೆಟ್ us ಸ್ಟಾರ್ಟ್ ದಿ ಟಾಪಿಕ್ ದೆನ್. ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದರೆ ಇಲ್ಲಿ ಸಮನ್ ಹ್ಯಾಸ್ ಸ್ಟೋಲನ್ ಮೈ ವಾಲೆಟ್ ಅಂತ ಕೊಟ್ಟಿರೋ ಸೆಂಟೆನ್ಸ್ ಇದೆ, ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಇದ್ರದ್ದು ಒಂದು ಪ್ಯಾಸಿವ್ ಫಾರ್ಮ್ ಯಾವುದು ಅಂತ ಕೇಳಿದರೆ, ಸೊ ನಮಗೆ ಗೊತ್ತಿದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅನ್ನು ಗುರುತಿಸಬೇಕು. ಪ್ಯಾಸಿವ್ ಫಾರ್ಮ್ ಅಲ್ಲಿ ಆಬ್ಜೆಕ್ಟ್ ಅನ್ನು ಫಸ್ಟ್ ಬರೀಬೇಕು. ಆಬ್ಜೆಕ್ಟ್ ಆದ್ಮೇಲೆ ಆ ಆಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್, ಪ್ಲೂರಲ್ ಇದ್ರೆ ಪ್ಲೂರಿಂಗ್ ಹೆಲ್ಪಿಂಗ್ ವರ್ಬ್. ಸೊ ಈ ತರ ಮಾಡಬೇಕು. ಸೊ ಇಲ್ಲಿ ಒಂದು ಕರೆಕ್ಟ್ ಫಾರ್ಮ್ ಅನ್ನು ನೋಡೋದಾದ್ರೆ ಆಪ್ಷನ್ 3, ದಟ್ ಇಸ್ ಮೈ ವಾಲೆಟ್ ಹ್ಯಾಸ್ ಬೀನ್ ಸ್ಟೋಲನ್ ಬೈ ಸಮ್ವನ್ ಅಂತ ಆಗುತ್ತೆ. ಓಕೆ, ಸೊ ಇಲ್ಲಿ ಆಕ್ಟಿವ್ ಫಾರ್ಮ್ ಅಂತ ನೋಡಿದೀವಿ ನಾವು. ಅಲ್ಲಿ ಸಮ್ವನ್ ಸಬ್ಜೆಕ್ಟ್ ಇದೆ, ಪ್ಲಸ್ ಹ್ಯಾಸ್ ಸ್ಟೋಲನ್ ವರ್ಬ್, ಬೈ ವಾಲೆಟ್ ಆಬ್ಜೆಕ್ಟ್ ಇದೆ. ಆಬ್ಜೆಕ್ಟ್ ಅನ್ನ ಫಸ್ಟ್ ತಂದ್ವಿ, ದೆನ್ ಹ್ಯಾಸ್ ಬೀನ್ ಬಂತು. ಮುಂದೆ ಅಲ್ಲಿ ವಾಲೆಟ್ಸ್ ಇದ್ರೆ ಹ್ಯಾವ್ ಬೀನ್ ಆಗ್ತಾ ಇತ್ತು, ಪ್ಲೂರಲ್ ಇದ್ರೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್, ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ದೆನ್ V3 ಫಾರ್ಮ್, ದಟ್ ಈಸ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಅನ್ನು ಇಡಬೇಕು. ಸೊ ರಿಮೈನಿಂಗ್ ಎ, ಬಿ ಮತ್ತು ಡಿ ದೇ ಆರ್ ನಾಟ್ ಅಪ್ರೋಪ್ರಿಯೇಟ್ ಅಂಡ್ ದೇ ಆರ್ ಇನ್ಕರೆಕ್ಟ್. ಯಾಕೆ ಅಂತಂದ್ರೆ ಫಸ್ಟ್ ಒನ್ ನೋಡಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಸೊ ಇಲ್ಲಿ ಕೊಟ್ಟಿರೋದು ಪರ್ಫೆಕ್ಟ್ ಇದೆ. ಆ್ಯಂಡ್ ಪಾಸ್ಟ್ ಟೆನ್ಸ್ ಫಾರ್ಮ್ ಇದೆ B1, ದೆನ್ D1 ಕೂಡ ಪಾಸ್ಟ್ ಪರ್ಫೆಕ್ಟ್ ಇದೆ. ಸೊ ದೇರ್ ಫೋರ್ ದೇ ಆರ್ ಟೋಟಲಿ ಇರ್ರಿಲೆವೆಂಟ್, ದೇ ಆರ್ ರಾಂಗ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್ ಮೇಲೆ. ಹಿ ಸೆಡ್ ಐ ವಿಲ್ ಹೆಲ್ಪ್ ಯು ಟುಮಾರೋ ಅಂತ ಇದೆ. ಇಲ್ಲಿ ನಮ್ಗೆ ಗೊತ್ತಿದೆ, ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಟೆನ್ಸಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಪ್ರೊನೌನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಮಾಡಲ್ ಆಕ್ಸಿಲರೀಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋ ರೂಲ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಅನ್ನು ಕೊಟ್ಟಿದ್ದೀನಿ. ಯಾವುದಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ನೀವೇನು ಮಾಡಿ, ನಾನು ಐ ಹ್ಯಾವ್ ಪ್ರಿಪೇರ್ಡ್ ಅ ವೆರಿ ಗುಡ್ ವಿಡಿಯೋ ಆನ್ ರಿಪೋರ್ಟೆಡ್ ಸ್ಪೀಚ್. ಅದನ್ನು ನೋಡಿದರೆ 100% ಯು ನೆವರ್ ಎವರ್ ಮೇಕ್ ಎನಿ ಮಿಸ್ಟೇಕ್ಸ್ ಇನ್ ರಿಪೋರ್ಟೆಡ್ ಸ್ಪೀಚ್. ಸೊ ಐ ಗಿವ್ ಯು ಗ್ಯಾರಂಟಿ ದಟ್. ಸ್ನೇಹಿತರೆ, ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಹಿ ಸೆಡ್ ದ್ಯಾಟ್ ಹಿ ವುಡ್ ಹೆಲ್ಪ್ ಮೀ ದ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಓಕೆ, ದಟ್ ಈಸ್ ಆಪ್ಷನ್ ಎ. and will becomes would. Okay, back shift ಆಗುವಂಥದ್ದು. Tomorrow becomes the next day and pronoun changes you to me. Therefore he said that he would help me the next day ಅನ್ನುವಂಥದ್ದು ರೈಟ್ ಆನ್ಸರ್. and let's move on to the next question, that is the correct form of the verb ಅಂತ ಕೇಳಿದ್ದಾರೆ. neither the students nor the teacher dash present ಅಂತ ಇದೆ. are, were, is, be. ಇಲ್ಲಿ ಇದು ಒಂದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಇಲ್ಲಿ ಸಬ್ಜೆಕ್ಟ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ವರ್ಬ್ ಅಂತ. ಸೊ ನೀದರ್ ದ ಸ್ಟೂಡೆಂಟ್ಸ್ ನಾರ್ ದ ಟೀಚರ್ ಈಸ್ ಪ್ರೆಸೆಂಟ್ ಅಂತ ಆಗ್ಬೇಕು ಇಲ್ಲಿ. ಯಾಕೆ ಅಂತಂದ್ರೆ ಸಿ ದ ನಿಯರೆಸ್ಟ್ ಸಬ್ಜೆಕ್ಟ್ ಯಾವ್ದಿದೆ, ಟೀಚರ್ ಇದೆ, ಸಿಂಗ್ಯುಲರ್ ಇದೆ. ಸೊ ಹಾಗಾಗಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಇದ್ದಾಗ, ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡುವಂಥದ್ದು. ವರ್ಬ್ ಮಸ್ಟ್ ಬಿ ಸಿಂಗ್ಯುಲರ್ ಅಂತ. ಸೊ ದೇರ್ ಫಾರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಈಸ್ ಅಡಿಕ್ಟೆಡ್ ಡ್ಯಾಶ್ ಗ್ಯಾಂಬ್ಲಿಂಗ್ ಅಂತ ಇದೆ. ಸೊ ಇಲ್ಲಿ ಅಡಿಕ್ಟೆಡ್ ಅಂತ ಬಂದಾಗ ಯೂಶ್ವಲಿ ಇಟ್ ಇಸ್ ಫಾಲೋಡ್ ಬೈ ದಿ ಪ್ರಿಪೋಸಿಷನ್ ಟು ಅಂತ ಆಗುತ್ತೆ. ಈಸ್ ಅಡಿಕ್ಟೆಡ್ ಟು ಗ್ಯಾಂಬ್ಲಿಂಗ್ ಅಂತ, ಈಸ್ ಅಡಿಕ್ಟೆಡ್ ಟು ಡ್ರಿಂಕಿಂಗ್, ಈಸ್ ಅಡಿಕ್ಟೆಡ್ ಟು ಸಮ್ ಅದರ್ ಹ್ಯಾಬಿಟ್ಸ್ ಲೈಕ್ ದಟ್. ಅಡಿಕ್ಟೆಡ್ ಬಂದರೆ ಅದರ ಮುಂದೆ ಪ್ರಿಪೋಸಿಷನ್ ಟುನೇ ಬರಬೇಕು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಸೊ ಎಕ್ಸ್ಪ್ಲನೇಷನ್, ಓಕೆ, ಅಡಿಕ್ಟೆಡ್ ಪ್ಲಸ್ ಟು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಮಾಡಲ್ ಆಕ್ಸಿಲರೀಸ್ ಯಾವ್ದು ತುಂಬಬೇಕು ಅಂತ ಕೇಳಿದ್ದಾರೆ. ಹಿ ಡ್ಯಾಶ್ ಬಿ ಎಟ್ ಹೋಮ್, ಐ ಆಮ್ ನಾಟ್ ಶ್ಯೂರ್, he must be, he may be, he should be, he would be ಅಂತ ಇದೆ. ಇಲ್ಲಿ ಒಂದು ಫ್ಯೂಚರ್ ಟೈಮ್ ಅನ್ನು ಇಂಡಿಕೇಟ್ ಮಾಡೋದ್ರಿಂದ he may be at home, I am not sure ಅಂತ, ಅವನು ಇರಬಹುದು ಅಂತ, I am not sure. So here the right correct modal auxiliary should be filled in the blank is may. Why? Because may it expresses the possibility. Okay, must strong certainty ಇರ್ತದೆ. should advise ಅಂತ ಯೂಸ್ ಮಾಡ್ತೀವಿ. would request polite request ಗೆ ಯೂಸ್ ಮಾಡ್ತೀವಿ. or wish ಅಂತ, I would like to become, ಈ ಥರ ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್ ಇನ್ ಫ್ಯೂಚರ್, ಈ ಥರ ಒಂದು ವಿಶನ್ನು ಮಾಡಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ರಿಕ್ವೆಸ್ಟ್ ಮಾಡಲಿಕ್ಕೆ, ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಪೆನ್ ಅನ್ನುವಂಥದ್ದು ರಿಕ್ವೆಸ್ಟ್ ಮಾಡಲಿಕ್ಕೆ ಈ ಮಾಡಲ್ ಆಕ್ಸಿಲರೀಸನ್ನು ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಡಿಟರ್ಮಿನರ್ ಅಂತ ಕೇಳಿದ್ದಾರೆ. ದೇರ್ ಆರ್ ಡ್ಯಾಶ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಕೇಳಿದ್ದಾರೆ. ಸೊ ದೇರ್ ಆರ್ ಡ್ಯಾಶ್ ಸ್ಟೂಡೆಂಟ್ಸ್, ಮಚ್, ಮೆನಿ, ಲಿಟಲ್, ಅ ಲಿಟಲ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡಿದ್ರೆ ದೇರ್ ಆರ್
ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಆಗಿತ್ತು. ಯಾಕೆ ಮೆನಿ ಬರುತ್ತಂದರೆ ಕೌಂಟೇಬಲ್ ಇದೆ, ಸ್ಟೂಡೆಂಟ್ಸ್ ವಿ ಕ್ಯಾನ್ ಕೌಂಟ್. ಸೊ ಹಾಗಾಗಿ ವಿ ಕ್ಯಾನ್ ಯೂಸ್ ದಟ್ ಮೆನಿ ಅನ್ನುವಂಥದ್ದು. ಕೌಂಟೇಬಲ್ ಪ್ಲೂರಲ್ ನೌನ್ಸ್ ಆಲ್ವೇಸ್ ಫಾಲೋಡ್ ಬೈ ಮೆನಿ ಅನ್ನುವಂಥದ್ದು. ಮಚ್ ಅನ್ನುವಂಥದ್ರೆ ಅನ್ಕೌಂಟೇಬಲ್ ನೌನ್ ಇದ್ರೆ, ಲೈಕ್ ಈಗ ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್, ಹೌ ಮಚ್ ಕಾಫಿ ಡು ಯು ಡ್ರಿಂಕ್, ಈ ಥರ ಇದ್ದರೆ ಅಲ್ಲಿ ಮಚ್ ಅನ್ಕೌಂಟೇಬಲ್ ನೌನ್ ಇದ್ದರೆ ನಾವು ಮಚ್ಚನ್ನು ಯೂಸ್ ಮಾಡ್ತೀವಿ. ಓಕೆ, ದೇರ್ ಲಿಟಲ್ ಲಿಟಲ್ ಅನ್ನುವಂಥದ್ದು ಅನ್ಕೌಂಟೇಬಲ್ ಇದೆ. ಸೊ ದೇರ್ ಫೋರ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಮೆನಿ ಅನ್ನುವಂಥದ್ದು. Okay, let's move on to the next question, that is correct conditional. As we all know that there are three conditions: open condition, improbable condition, impossible conditions. So the if clause ಅಲ್ಲಿ ಬರುತ್ತೆ. So ಇಲ್ಲಿ if you dash earlier you would have caught the train. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಒಂದು ಥರ್ಡ್ ಕ್ಲಾಸ್ ಇದು ಥರ್ಡ್ ಒಂದು ಕಂಡೀಷನ್ ಅಲ್ಲಿ ಇದೆ. ಓಕೆ, if you had arrived earlier we could have caught the train ಅಂತ. ಓಕೆ, ಇಲ್ಲಿ we would have caught the train. So therefore had ಅರೈವ್ಡ್ ಅಂತ ಆಗಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯೂಸ್ ಮಾಡಬೇಕು, ಥರ್ಡ್ ಕಂಡೀಷನ್ ಅಲ್ಲಿ ಇದೆ. ಸೊ ಇಲ್ಲಿ ಇಫ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಲ್ಲಿ ವುಡ್ ಅಥವಾ ಕುಡ್ ಹ್ಯಾವ್ ಇರುತ್ತೆ, ಪ್ಲಸ್ V3 ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಸೊ ಇದು ಒಂದು ಥರ್ಡ್ ಕಂಡೀಷನ್ ಆಫ್ ದಿ ಇಫ್ ಕ್ಲಾಸ್. ಇದರ ಮೇಲೂ ಕೂಡ ಒಂದು ಕ್ವೆಶನ್ ಆಲ್ಮೋಸ್ಟ್ ಫಿಕ್ಸ್ ಇರ್ತದೆ. ಸೊ ವಿ ಶುಡ್ ಐ ವಿಲ್ ಗಿವ್ ಯು ಮೋರ್ ಎಕ್ಸಾಂಪಲ್ಸ್ ಆನ್ ಆಲ್ ದ ಟೈಪ್ಸ್. ಓಕೆ, ಇದು ಒಂದು ಥರ್ಡ್ ಕಂಡೀಷನ್ ಆಯಿತು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಐಡೆಂಟಿಫೈ ದ ಕರೆಕ್ಟ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕೇಳಿದ್ದಾರೆ. he is too weak to walk ಅಂತ ಇದೆ. ರಿರೈಟ್ ಯೂಸಿಂಗ್ so that ಅನ್ನುವಂಥದ್ದನ್ನು ಯೂಸ್ ಮಾಡಂತ ಕೇಳಿದರೆ, he is so weak that he cannot walk ಅನ್ನುವಂಥದ್ದು. he is so weak that he cannot walk. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದರೆ he is so weak that, ಆಪ್ಷನ್ ಸಿ, ದಟ್ ಈಸ್ ದ ರೈಟ್ ಒನ್. ಸೊ he is so weak that he cannot walk ಅನ್ನುವಂಥದ್ದು ಸರಿಯಾದ ಆಯ್ಕೆ. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ 4ರಲ್ಲಿ ಯಾವ ಸೆಂಟೆನ್ಸ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ಎ ಯೂನಿಫಾರ್ಮ್, ಈಚ್ ಪ್ಲೇಯರ್ ಹ್ಯಾವ್ ಎ ಯೂನಿಫಾರ್ಮ್, ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾಸ್ ಎ ಯೂನಿಫಾರ್ಮ್, ಎವ್ರಿ ಪ್ಲೇಯರ್ಸ್ ಹ್ಯಾಸ್ ಎ ಯೂನಿಫಾರ್ಮ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲಿ ಈಚ್ ಆಫ್ ದ ಪ್ಲೇಯರ್ಸ್ ಹ್ಯಾಸ್ ಎ ಯೂನಿಫಾರ್ಮ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ದಟ್ ಈಸ್ ಆಪ್ಷನ್ ಸಿ. ವೈ? ಬಿಕಾಸ್ ಈಚು ಎವ್ರಿ ಬಂದಾಗ ಸಿಂಗ್ಯುಲರ್ ವರ್ಬ್ ಇರುತ್ತೆ. ಸೊ ಹಾಗಾಗಿ ಹ್ಯಾಸ್ ಅನ್ನುವ ಯೂಸ್ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ ಬಂದಿರೋದು ಆಪ್ಷನ್ ಸಿ. Then let's move on to the next question, that is correct voice ಅಂತ ಕೇಳಿದ್ದಾರೆ. they will announce the results tomorrow ಅಂತ ಕೇಳಿದ್ದಾರೆ. Results are announced by them tomorrow. Results were and the results will be announced by tomorrow. The results will have been announced. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ the results will be announced by tomorrow. ರಿಸಲ್ಟ್ ಅನ್ನುವಂಥದ್ದು ಒಂದು ಸಿಂಗ್ಯುಲರ್ ಇರೋದ್ರಿಂದ will be in future ಅಲ್ಲಿ it is going to take place. The results will be announced tomorrow ಅಂತ ರೈಟ್ ಆಗುತ್ತೆ. ಸೊ ದೇರ್ ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸೊ ಈ ಹಾರ್ಡ್ಲಿ ಗೋಸ್ ಔಟ್ ಅಂತ ಇದೆ. ಇಲ್ಲಿ ನಮ್ಗೆ ಗೊತ್ತಿದೆ ಕ್ವೆಶನ್ ಟ್ಯಾಗ್ ಮಾಡಬೇಕಾದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಟ್ಯಾಗ್ ಮಾಡಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಟ್ಯಾಗನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ನೋಡು, ಅದನ್ನು ಐಡೆಂಟಿಫಿಕೇಶನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಈ ಹಾರ್ಡ್ಲಿ ಗೋಸ್ ಔಟ್ ಅಂತಿದೆ. ಇಲ್ಲಿ ಹಾರ್ಡ್ಲಿ ಅನ್ನುವಂಥದ್ದು ಒಂದು ನೆಗೆಟಿವ್ ಮೀನಿಂಗನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದೇರ್ ಫೋರ್ ಇದು ಒಂದು ನೆಗೆಟಿವ್ ಸೆಂಟೆನ್ಸ್ ಇದೆ. ಹಾಗಾಗಿ ನಾವು ಇದಕ್ಕೆ ಏನು ಮಾಡಬೇಕು, ಪಾಸಿಟಿವ್ ಟ್ಯಾಗನ್ನು ತೆಗೆದುಕೋಬೇಕು. ಏನು ಬರುತ್ತೆ, ಈ ಹಾರ್ಡ್ಲಿ ಗೋಸ್ ಔಟ್ ಅಂದರೆ ಡಝಿ ಅಂತ. ಇಲ್ಲಿ ಅದು ಕೊಟ್ಟಿರೋದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಡಝಿಗೆ ಹೋಗಬೇಕು. ಸೊ ಡಝಿ ಇಸ್ ದ ರೈಟ್ ಒನ್. ಹಾರ್ಡ್ಲಿ, ರೇರ್ಲಿ, ಅಕೇಜ್ನಲಿ, ಸೆಲ್ಡಮ್, ಓಕೆ, ಈ ಥರ ವರ್ಡ್ಸ್ ಬಂದರೆ ದೇ ಇಂಡಿಕೇಟ್ ದಿ ನೆಗೆಟಿವ್ ಮೀನಿಂಗ್. ದೇರ್ ಫೋರ್ ಅವರ್ ಟ್ಯಾಗ್ ಮಸ್ಟ್ ಬಿ ಅಫರ್ಮೇಟಿವ್. ಸೊ ಹಾಗಾಗಿ ಡಝಿ ಅನ್ನುವಂಥದ್ದು ಕರೆಕ್ಟ್ ಆಯಿತು. ಇನ್ ಫ್ಯೂಚರ್ ಬೇರೆ ಎಕ್ಸಾಂಪಲ್ಸ್ ಬಂದಾಗೂ ಕೂಡ ಇದನ್ನೊಂದು ಕೇರ್ಫುಲ್ ಆಗಿ ನೋಡಬೇಕು. ರೇರ್ಲಿ, ಅಕೇಜ್ನಲಿ, ಸೆಲ್ಡಮ್, ಹಾರ್ಡ್ಲಿ, ಓಕೆ, ನೆವರ್, ಈ ಥರ ಇದ್ದರೆ ಗೋ ಫಾರ್ ದಿ ಅಫರ್ಮೇಟಿವ್ ಟ್ಯಾಗ್ಸ್. ದೆನ್ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಒನ್. ಎರರ್ ಸ್ಪಾಟಿಂಗ್. ಇಲ್ಲಿ ಎವ್ರಿ ಒನ್ ಆಫ್ ದ ಬಾಯ್ಸ್ ವರ್ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎರರ್ ಸ್ಪಾಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಎವ್ರಿ ಒನ್ ಆಫ್ ದ ಬಾಯ್ಸ್ ವರ್ ಅಂತ ಬಂದಿದೆ ನೋಡಿ, ಅಲ್ಲಿ ಒಂದು ಏನಿದೆ ಎರರ್ ಇದೆ. ಆ ಎರರ್ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ದೇರ್ ಫೋರ್ ಶುಡ್ ಬಿ ವಾಸ್ ಆಗಬೇಕಲ್ಲಿ. ಎವ್ರಿ ಒನ್ ಆಫ್ ದ ಬಾಯ್ಸ್ ವಾಸ್ ಪ್ರೆಸೆಂಟ್ ಅಂತ ಆಗಬೇಕು. ಎವ್ರಿ ಒನ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ಸೊ ದ ಸಬ್ಜೆಕ್ಟ್ ಅಗ್ರೀಸ್ ವಿತ್ ದಿ ನಿಯರೆಸ್ಟ್ ವರ್ಬ್ ಅಂತ ನಾವು ಸಬ್ಜೆಕ್ಟ್ ವರ್ಬ್ ಕಾಂಕರ್ಡಲ್ಲಿ. ದೆನ್ ಓಕೆ, ಎವ್ರಿ ಒನ್ ಅನ್ನುವಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ಅಲ್ಲಿ ಏನು ಬರಬೇಕು, ವಾಸ್ ಬರಬೇಕು. ಎವ್ರಿ ಒನ್ ಆಫ್ ದ ಬಾಯ್ಸ್ ವಾಸ್ ಪ್ರೆಸೆಂಟ್ ಆಗಬೇಕಲ್ಲಿ. ಸೊ ದೇರ್ ಫೋರ್ ಆಪ್ಷನ್ ಸಿ, ಇಲ್ಲಿ ವರ್ ಜಾಗದಲ್ಲಿ ವಾಸ್ ಆಗಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳಿದೆ. ವೆರಿ ಫ್ಯೂ ಸಿಟೀಸ್ ಆರ್ ಡ್ಯಾಶ್ ಆಸ್ ಬೆಂಗಳೂರು ಅಂತ ಕೇಳಿದ್ದಾರೆ. ವೆರಿ ಫ್ಯೂ ಸಿಟೀಸ್ ಆರ್
ಆ್ಯಸ್ ಬ್ಯೂಟಿಫುಲ್ ಆ್ಯಸ್, ಸೋ ಬ್ಯೂಟಿಫುಲ್ ಆ್ಯಸ್, ಮೋರ್ ಬ್ಯೂಟಿಫುಲ್ ಅಂತ ಕೇಳಿದ್ದಾರೆ. ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಬೆಂಗಳೂರು ಅನ್ನುವಂಥದ್ದು ಇದು ಒಂದು ಪಾಸಿಟಿವ್ ಡಿಗ್ರಿನಲ್ಲಿದೆ. ಸೊ ನಮ್ಗೆ ಗೊತ್ತಿದೆ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಅಂತ ನಾವು ಯೂಸ್ ಮಾಡ್ತೀವಿ ಒಂದು ಪಾಸಿಟಿವ್ನಲ್ಲಿ. Therefore, option B is the right one. Next question is, identify the adjective clause ಅಂತ ಕೇಳಿದ್ದಾರೆ. The boy who won the prize is my brother ಅಂತ ಇದೆ. ಈ ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಕ್ಲಾಸ್ ಯಾವುದು ಅಂತ ಕೇಳಿದ್ದಾರೆ. The boy who won the prize is my brother, ಪ್ರೈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಅಡ್ಜೆಕ್ಟಿವ್ ಕ್ಲಾಸ್ ಕೇಳಿದ್ದಾರೆ ನೋಡಿ. ಸೊ ದೇರ್ಫೋರ್ ಹಾಗಾಗಿ ಹೂ ವನ್ ದ ಪ್ರೈಸ್ ಅನ್ನುವಂಥದ್ದು ಒಂದು ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಓಕೆ, ಇಂಟ್ರೊಡ್ಯೂಸ್ ಬೈ ಹೂ ಅಂತ. ಓಕೆ, ಯಾಕೆ ಅಂತಂದರೆ ದ ಬಾಯ್ ಇದು ನೌನ್ ಕ್ಲಾಸ್ ಇದೆ. ಹೂ ವನ್ ದ ಪ್ರೈಸ್, ಯಾರು ಒಂದು ಪ್ರೈಸನ್ನು ಗೆದ್ರಲ್ಲ ಅವನು ನನ್ನ ಬ್ರದರ್ ಅಂತ, ಸಹೋದರ ಅಂತ ಹೇಳುವಂಥದ್ದು. ಹೂ ವನ್ ದ ಪ್ರೈಸ್ ಅನ್ನುವಂಥದ್ದು ಇಟ್ ಇಂಡಿಕೇಟ್ಸ್ ದ ಅಡ್ಜೆಕ್ಟಿವ್ ಕ್ಲಾಸ್. ದೇರ್ಫೋರ್ ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ದಟ್ ಇಸ್ ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ಅವರ್ ಟೀಮ್ ಅಂತ ಕೇಳಿದ್ದಾರೆ. ಇಲ್ಲಿ ಬೆಸ್ಟ್ ಅನ್ನುವಂಥದ್ದು ಒಂದು ಸೂಪರ್ಲೇಟಿವ್ ಡಿಗ್ರಿ ವರ್ಡ್ ಇದೆ. ಸೊ ಹಾಗಾಗಿ ಯಾವಾಗಲೂ ಸೂಪರ್ಲೇಟಿವ್ ವರ್ಡ್ ಇದ್ದಾಗ ಅದರ ಹಿಂದೆ ಏನು ಮಾಡಬೇಕು, ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡಬೇಕು. ಸೊ ಇದನ್ನು ಕೂಡ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಯು ಪ್ಲೀಸ್ ಗೋ ಥ್ರೂ ಇಟ್. ಆ್ಯಂಡ್ ಹಿ ಈಸ್ ದ ಬೆಸ್ಟ್ ಪ್ಲೇಯರ್ ಇನ್ ಅವರ್ ಟೀಮ್ ಅನ್ನುವಂಥದ್ದು ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ದ ಅನ್ನುವಂಥದ್ದು ಯೂಸ್ ಮಾಡಬೇಕು. ಆಸ್ ಐ ಸೆಡ್, ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರೆಕ್ಟ್ ಇನ್ಫಿನಿಟಿವ್ ಕಂಡುಹಿಡಿಯಿರಿ. ಇಲ್ಲಿ ಯಾವುದಿದೆ ಅಂತ ಹೇಳಿದ್ದಾರೆ. ಐ ಹೋಪ್ ಡ್ಯಾಶ್ ಯು ಸೂನ್ ಅಂತ ಇದೆ. ಐ ಹೋಪ್ ಟು ಸಿ, ಸೀಯಿಂಗ್, ಸಿ ಟು ಸೀಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಇನ್ಫಿನಿಟಿವ್ ಯಾವುದಂತಂದರೆ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ ದ ಇನ್ಫಿನಿಟಿವ್. ವರ್ಬ್ ಹಿಂದೆ ಟು ಎಲ್ಲಿರುತ್ತೆ, ಪ್ರಿಪೋಸಿಷನ್ ಎಲ್ಲಿರುತ್ತೆ, ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಐ ಹೋಪ್ ಟು ಸಿ ಯು ಸೂನ್ ಅಂತ ಇದೆ. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಟು ಸಿ ಎನ್ನುವಂಥದ್ದು ಒಂದು ಇನ್ಫಿನಿಟಿ ಆಗುತ್ತೆ. ಅದು ಇನ್ ಬಿಟ್ವೀನಲ್ಲಿ ಎಲ್ಲಾದರೂ ಇರ್ಬೋದು. ಸೊ ಈಸಿ, ವರ್ಬ್ ಹಿಂದೆ ಟು ಬಂದಿದ್ದರೆ ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಕರಿತೀವಿ. ಈ ಥರ ಐಡೆಂಟಿಫಿಕೇಶನ್ ಮಾಡುವಂಥ ಒಂದು ಈಸಿ ಟ್ರಿಕ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಐಡೆಂಟಿಫೈ ದ ಕರೆಕ್ಟ್ ಟೆನ್ಸ್ ಅಂತ ಕೇಳಿದ್ದಾರೆ. ಐ ಡ್ಯಾಶ್ ಬ್ರೇಕ್ಫಾಸ್ಟ್ ಬಿಫೋರ್ ಐ ಲೆಫ್ಟ್ ಫಾರ್ ಸ್ಕೂಲ್ ಅಂತ ಇದೆ. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಹ್ಯಾವ್, ಹ್ಯಾಡ್, ಹ್ಯಾಡ್ ಆರ್ ಹ್ಯಾವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಬಿಫೋರ್ ಐ ಲೆಫ್ಟ್ ಫಾರ್ ಸ್ಕೂಲ್ ಅನ್ನುವಂಥದ್ದು. ಓಕೆ, ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಬಿಫೋರ್ ಐ ಲೆಫ್ಟ್ ಫಾರ್ ಸ್ಕೂಲ್ ಅನ್ನುವಂಥದ್ದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದ್ದಾರೆ. ಇದಕ್ಕೆ ಲಿಂಕರ್ಸ್ ಅಂತ ಕರಿತೀವಿ, ಕಂಜಂಕ್ಷನ್ ಅಂತ ಕರಿತೀವಿ. ಈ ಫೇಲ್ಡ್ ಡ್ಯಾಶ್ ಹಿ ವರ್ಕ್ಡ್ ಹಾರ್ಡ್ ಅಂತ ಇದೆ. ಈ ಫೇಲ್ಡ್ ದೋ ಹಿ ವರ್ಕ್ಡ್ ಹಾರ್ಡ್ ಅಂತ. ಓಕೆ, ಅವನು ಎಕ್ಸಾಮಲ್ಲಿ ಅಥವಾ ಎದರಲ್ಲೋ ಫೇಲ್ ಆದ. ಯಾಕಂತಂದರೆ ಹಿ ವರ್ಕ್ಡ್ ಹಾರ್ಡ್, ದೋ ಹಿ ವರ್ಕ್ಡ್ ಹಾರ್ಡ್, ಅವನು ಕಠಿಣ ಪರಿಶ್ರಮ ಮಾಡಿದ್ರೂ ಕೂಡ ಫೇಲ್ ಆದ ಅಂತ ದೋ ಅನ್ನುವಂಥದ್ದು ಒಂದು ಕಂಜಂಕ್ಷನನ್ನು ಇಲ್ಲಿ ಯೂಸ್ ಮಾಡಬೇಕು ಅಂತ. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಫ್ರೇಸಲ್ ವರ್ಬ್ ಅಂತ ಕೇಳಿದ್ದಾರೆ. ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ರೇನ್ ಅಂತ. ಕಾಲ್ಡ್ ಆಫ್, ಕಾಲ್ಡ್ ಔಟ್, ಕಾಲ್ಡ್ ಓವರ್, ಕಾಲ್ಡ್ ಅಪ್. ಇಲ್ಲಿ ದ ಮೀಟಿಂಗ್ ವಾಸ್ ಕಾಲ್ಡ್ ಆಫ್. ಕಾಲ್ಡ್ ಆಫ್ ಮೀನ್ಸ್ ಕ್ಯಾನ್ಸಲ್ ಅಂತ ಅರ್ಥ. ಓಕೆ, ಫಸ್ಟ್ ಆಪ್ಷನ್ ಎ ದಟ್ ಈಸ್ ದ ರೈಟ್ ಒನ್. ಕಾಲ್ಡ್ ಆಫ್ ಮೀನ್ಸ್ ಕ್ಯಾನ್ಸಲ್ಡ್ ಅಂತ, ಡ್ಯೂ ಟು ರೇನ್ ಅಂತ, ಮಳೆಯಿಂದ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ನೌನ್ ಕ್ಲಾಸ್ ಅಂತ ಕೇಳ್ಬೋದು. ಐ ಡೋಂಟ್ ನೋ ವೇರ್ ಹಿ ಲೀವ್ಸ್ ಅಂತ ಇದೆ. ಓಕೆ, ನೌನ್ ಕ್ಲಾಸ್ ಕೇಳಿದ್ದಾರೆ. ಐ ಡೋಂಟ್ ನೋ ವೇರ್ ಹಿ ಲೀವ್ಸ್, ಹಿ ಲೀವ್ಸ್, ಓನ್ಲಿ ಲೀವ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೌನ್ ಕ್ಲಾಸ್ ಅಂತ ನೋಡೋದಾದರೆ ವೇರ್ ಹಿ ಲೀವ್ಸ್ ಅನ್ನುವಂಥದ್ದು ಒಂದು ನೌನ್ ಕ್ಲಾಸ್ ಆಗುತ್ತೆ, ಪ್ಲೇಸ್ ರಿಲೇಟೆಡ್ ಆಗಿರೋದ್ರಿಂದ. ಸೊ ದಟ್ ಈಸ್ ದ ರೈಟ್ ಒನ್. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಪ್ಯಾರಲಲ್ ಸ್ಟ್ರಕ್ಚರ್ ಅಂತ ಕೇಳಿದ್ದಾರೆ. ಸಿ ಲೈಕ್ಸ್ ಸಿಂಗಿಂಗ್, ಡ್ಯಾನ್ಸಿಂಗ್ ಆ್ಯಂಡ್ ಟು ಪೇಂಟ್, ಪೇಂಟೆಡ್, ಪೇಂಟಿಂಗ್. ಇಲ್ಲಿ ನೋಡಿ ಪ್ಯಾರಲಲ್ ಸ್ಟ್ರಕ್ಚರ್ ಇಲ್ಲಿ ಸಿ ಲೈಕ್ಸ್, ಸಿಂಗಿಂಗ್, ಡ್ಯಾನ್ಸಿಂಗ್ ಆ್ಯಂಡ್ ಪೇಂಟಿಂಗ್ ಅನ್ನುವಂಥದ್ದು ಆಗಬೇಕು. ಓಕೆ, ವೈ ಬಿಕಾಸ್ ಜಿರಂಡ್ ಪ್ಯಾರಲಲ್ ಫಾರ್ಮಲ್ಲಿ ಇದೆ, ಹಾಗಾಗಿ ಅಲ್ಲಿನೂ ಕೂಡ ವರ್ಬ್ ವಿತ್ ಐಎನ್ಜಿನೇ ಬರಬೇಕು ಅನ್ನುವಂಥದ್ದು. ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಕರೆಕ್ಟ್ ವಾಯ್ಸ್ ಕೇಳಿದ್ದಾರೆ. ಓಪನ್ ದ ಡೋರ್ ಒಂದು ಇಂಪರೇಟಿವ್ ಸೆಂಟೆನ್ಸ್ ಇದೆ. ಆ ಇಂಪರೇಟಿವ್ ಸೆಂಟೆನ್ಸನ್ನು ನಾವು ಯಾವ ರೀತಿ ಒಂದು ಪ್ಯಾಸಿವ್ ಫಾರ್ಮಲ್ಲಿ ಬರೀತೀವಿ ಅಂತ ಕೇಳಿದ್ದಾರೆ. ಲೆಟ್ ದ ಡೋರ್ ಓಪನ್ಡ್, ದ ಡೋರ್ ಈಸ್ ಓಪನ್ಡ್, ಲೆಟ್ ದ ಡೋರ್ ಬಿ ಓಪನ್ಡ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ದಟ್ ಈಸ್ ಆಪ್ಷನ್ ಸಿ, ಲೆಟ್ ದ ಡೋರ್ ಬಿ ಓಪನ್ಡ್. ಯಾವಾಗಲೂ ಇಂಪರೇಟಿವ್ ಸೆಂಟೆನ್ಸಲ್ಲಿ ಈ ಥರ ಕೊಟ್ಟಾಗ ಲೆಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅನದರ್ ಎಕ್ಸಾಂಪಲ್ ಹೇಳಿದ್ರೆ ಸೆಲ್ ದ ಗೋಲ್ಡ್ ಇದೆ, ಲೆಟ್ ದ ಗೋಲ್ಡ್ ಬಿ ಶೋಲ್ಡ್ ಅಂತ. ಓಕೆ, ರೈಟ್ ದ ಲೆಟರ್, ಲೆಟ್ ದ ಲೆಟರ್ ಬಿ ರಿಟರ್ನ್. ಈ ಥರದ ಒಂದು ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಲೆಟ್ ಇಂದ ಸ್ಟಾರ್ಟ್ ಮಾಡಬೇಕು. ಸೊ ಇಂಪರೇಟಿವ್ ಪ್ಯಾಸಿವ್ ಫಾರ್ಮ್ ಅದು. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಕರೆಕ್ಟ್ ಮಾಡಲ್ ಮೀನಿಂಗ್ ಅಂತ ಕೇಳಿದ್ದಾರೆ. ಯು ಮಸ್ಟ್ ಸಬ್ಮಿಟ್ ದ ಫಾರ್ಮ್ ಟುಡೇ. ಇಲ್ಲಿ ಒಂದು
ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಯು ಮಸ್ಟ್ ಸಬ್ಮಿಟ್ ದ ಫಾರ್ಮ್ ಟುಡೇ, ಪರ್ಮಿಷನ್, ಅಡ್ವೈಸ್, ಸ್ಟ್ರಾಂಗ್ ಅಬ್ಲಿಗೇಷನ್, ಎಬಿಲಿಟಿ ಅಂತ ಕೇಳಿದ್ದಾರೆ. ಇಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಟ್ಸ್ ನಥಿಂಗ್ ಬಟ್ ದ ಆಪ್ಷನ್ ಸಿ, ದಟ್ ಈಸ್ ಸ್ಟ್ರಾಂಗ್ ಅಬ್ಲಿಗೇಷನ್. ಯು ಮಸ್ಟ್ ಸಬ್ಮಿಟ್ ದ ಫಾರ್ಮ್ ಟುಡೇ, ಇವತ್ತು ಮಾಡಲೇಬೇಕು, ಒಂದು ಅಬ್ಲಿಗೇಷನ್ ಇದೆ ಅಲ್ಲಿ. ಓಕೆ, ಸ್ಟ್ರಾಂಗ್ ಅಬ್ಲಿಗೇಷನ್ ಇದೆ, ಯು ಮಸ್ಟ್ ಅನ್ನುವಂಥದ್ದು. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕರೆಕ್ಟ್ ಟ್ರಾನ್ಸ್ಫರ್ಮೇಷನ್. ನೋ ಅದರ್ ಪ್ಲೇಯರ್ ಈಸ್ ಆಸ್ ಟ್ಯಾಲೆಂಟೆಡ್ ಆಸ್ ರೋಹಿತ್ ಅಂತ ಇದೆ. ಸೊ ಇಲ್ಲಿ ಕರೆಕ್ಟ್ ಟ್ರಾನ್ಸ್ಫರ್ಮೇಷನ್ ಏನಾಗುತ್ತೆ? ರೋಹಿತ್ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಪ್ಲೇಯರ್, ರೋಹಿತ್ ಈಸ್ ಮೋರ್ ಟ್ಯಾಲೆಂಟೆಡ್ ದೆನ್ ಎನಿ ಅದರ್ ಪ್ಲೇಯರ್, ರೋಹಿತ್ ಈಸ್ ವೆರಿ ಟ್ಯಾಲೆಂಟೆಡ್, ರೋಹಿತ್ ಈಸ್ ಅ ಟ್ಯಾಲೆಂಟೆಡ್ ಪ್ಲೇಯರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಇದನ್ನ ಅದರ್ ಫಾರ್ಮಲ್ಲಿ ಬರೆದಾಗ ಯಾವ ರೀತಿ ಅಂತ ಕೇಳಿದ್ದಾರೆ. ಸೊ ದೇರ್ ಫಾರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಈಸ್ ಆಪ್ಷನ್ ಬಿ. ಯಾಕಂತಂದರೆ ಇದು ನೋ ಅದರ್ ಪ್ಲೇಯರ್ ಈಸ್ ಆಸ್ ಟ್ಯಾಲೆಂಟೆಡ್ ಆಸ್ ರೋಹಿತ್ ಇದೆ, ಇದು ಪಾಸಿಟಿವ್ ಡಿಗ್ರಿನಲ್ಲಿದೆ. ಇದನ್ನು ನಾವು ಕಂಪೇರೇಟಿವ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ರೋಹಿತ್ ಈಸ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಎನಿ ಅದರ್ ಪ್ಲೇಯರ್ ಅಂತ ಆಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಕಂಪೇರೇಟಿವ್ ಫಾರ್ಮ್ ಆಫ್ ದಿ ಗಿವನ್ ಸೆಂಟೆನ್ಸ್ ಅಂತ. ದ ನೆಕ್ಸ್ಟ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್. ಹಿ ಡೀಲ್ಸ್ ಡ್ಯಾಶ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನ್ ಕೇಳಿದ್ದಾರೆ, ವಿತ್, ಇನ್, ಅಬೌಟ್, ಆನ್ ಅಂತ ಕೇಳಿದ್ದಾರೆ. ಹಿ ಡೀಲ್ಸ್ ಇನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ಬರುತ್ತೆ. ಈ ಡೀಲ್ಸ್ ವಿತ್ ಬರೋದಿಲ್ಲ, ಅಬೌಟು ಬರಲ್ಲ, ಆನು ಬರಲ್ಲ. ಇಲ್ಲಿ ರೈಟ್ ಒನ್ ಈಸ್ ಇನ್ ಅನ್ನುವಂಥದ್ದು. ಈ ಡೀಲ್ಸ್ ಇನ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ. ವೆನ್ ಐ ರೀಚ್ಡ್ ದ ಸ್ಟೇಷನ್ ದ ಟ್ರೈನ್ ಡ್ಯಾಶ್ ಲೆಫ್ಟ್ ಅಂತ ಇದೆ. ಸೊ ಲೆಫ್ಟ್, ಹ್ಯಾಡ್ ಲೆಫ್ಟ್, ಹ್ಯಾಸ್ ಲೆಫ್ಟ್, ವಾಸ್ ಲೆಫ್ಟ್ ಅಂತ ಇದೆ. ನೋಡಿ, ವೆನ್ ವಿ ಟಾಕ್ ಅಬೌಟ್ ಫಸ್ಟ್ ಸೆಂಟೆನ್ಸು ಪಾರ್ಟು ಪಾಸ್ಟ್ ಟೆನ್ಸಲ್ಲಿದ್ದಾಗ ನೆಕ್ಸ್ಟ್ ಫಾಲೋಡ್ ಬೈ ದಿ ಪಾಸ್ಟ್ ಪರ್ಫೆಕ್ಟ್ ಬರಬೇಕು. ದೇರ್ ಫೋರ್ ಹ್ಯಾಡ್ ಲೆಫ್ಟ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಐ ಹ್ಯಾವ್ ಗಿವನ್ ಇನ್ ದ ಎಕ್ಸ್ಪ್ಲನೇಷನ್. ಟು ಆ್ಯಕ್ಷನ್ಸ್ ಇನ್ ದ ಪಾಸ್ಟ್ ಟೆನ್ಸ್ ಇದ್ದರೆ ದ ಅರ್ಲಿಯರ್ ಆ್ಯಕ್ಷನ್ ಇದ್ದರೆ ಪಾಸ್ಟ್ ಪರ್ಫೆಕ್ಟು, ಲೇಟರ್ ಆ್ಯಕ್ಷನ್ ಇದ್ದರೆ ಸಿಂಪಲ್ ಪಾಸ್ಟು. ಓಕೆ, ರೀಚ್ಡ್ ಪಾಸ್ಟ್ ಟೆನ್ಸ್ ಇದೆ, ಹ್ಯಾಪನ್ಡ್ ಲೇಟರ್, ಲೆಫ್ಟ್ ಅರ್ಲಿಯರ್ ಮಸ್ಟ್ ಬಿ ಹ್ಯಾಡ್ ಲೆಫ್ಟ್ ಅಂತ ಆಗಬೇಕು. ಸೊ ವೈ? ಬಿಕಾಸ್ ಐ ಹ್ಯಾವ್ ಗಿವನ್ ಯು ದ explanation. So this is how we can choose the correct form of the verb based on the tenses. Okay, let's move on to the next question, that is identify the correct sentence ಅಂತ ಕೇಳಿದ್ದಾರೆ. ಕೊಟ್ಟಿರೋ 4 ಸೆಂಟೆನ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. I am living in Bengaluru since 2010. I have been living in Bengaluru since 2010. I live in Bengaluru since 2010. I was living in Bengaluru since 2010. ಇಲ್ಲಿ ಎಲ್ಲದರಲ್ಲಿ ಸಿನ್ಸ್ ಇರೋದ್ರಿಂದ ಸಿನ್ಸನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇಟ್ ಇಂಡಿಕೇಟ್ಸ್ ದಿ ಪಾಯಿಂಟ್ ಆಫ್ ಟೈಮ್. ಹಾಗಾಗಿ ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಬೆಂಗಳೂರು ಸಿನ್ಸ್ 2010 ಅನ್ನುವಂಥ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಯಾಕೆಂದರೆ ಸಿನ್ಸ್ ಪಾಯಿಂಟ್ ಆಫ್ ಟೈಮ್ ಐ ಸೆಡ್, ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಕಂಟಿನ್ಯೂಸ್ ಆ್ಯಕ್ಷನ್ ಫ್ರಮ್ ಪಾಸ್ಟ್ ಟು ಪ್ರೆಸೆಂಟ್ ಅಂತ. ಸೊ ಇಲ್ಲಿ ಎ ಒನ್ ಈಸ್ ಇನ್ಕರೆಕ್ಟ್ ಸ್ಟ್ರಕ್ಚರ್ ಇದೆ, ಸಿನು ಕೂಡ ಸಿಂಪಲ್ ಪ್ರೆಸೆಂಟ್ ಡಸಂಟ್ ಶೋ ಕಂಟಿನ್ಯೂಟಿ. ದೆನ್ ಆಪ್ಷನ್ ಡಿ ಪಾಸ್ಟ್ ಕಂಟಿನ್ಯೂಸ್ ಇನ್ಅಪ್ರೋಪ್ರಿಯೇಟ್ ಇದೆ. ದೇರ್ ಫೋರ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 2 hours. ಇಲ್ಲಿ ಒಂದು ಪೀರಿಯಡ್ ಆಫ್ ಟೈಮ್ ಅಂದರೆ ಫಾರ್ ಯೂಸ್ ಮಾಡಬೇಕು, ಪಾಯಿಂಟ್ ಆಫ್ ಟೈಮ್ ಅಂದರೆ ಸಿನ್ಸ್ ಯೂಸ್ ಮಾಡಬೇಕು. ಇಲ್ಲಿ 2 ಇದೆ, 4 ಇದೆ, ಈ ಥರ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ ಕೊಟ್ಟಿದ್ರೆ ಫಾರ್ ಯೂಸ್ ಮಾಡಬೇಕು. ಅಲ್ಲಿ ಯಾವುದೂ ಕೊಟ್ಟಿಲ್ಲ, ಇಯರ್ ಈ ಥರ ಏನಾದರೂ ಇದ್ದರೆ ಸಿನ್ಸ್ ಮಾರ್ನಿಂಗ್, ಸಿನ್ಸ್ ಎಸ್ಟರ್ಡೇ, ಸಿನ್ಸ್ ಆಫ್ಟರ್ನೂನ್, ಈ ಥರ ಒಂದು ಪಾಯಿಂಟ್ ಆಫ್ ಟೈಮ್ ಇದ್ದರೆ ಸಿನ್ಸ್ ಯೂಸ್ ಮಾಡುವಂಥದ್ದು. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಂತ ಕೇಳಿದೆ. ಬೈ ನೆಕ್ಸ್ಟ್ ಮಾರ್ಚ್ ಐ ಡ್ಯಾಶ್ ಮೈ ಡಿಗ್ರಿ ಅಂತ. ಕಂಪ್ಲೀಟ್, ಹ್ಯಾವ್ ಕಂಪ್ಲೀಟೆಡ್, ವಿಲ್ ಹ್ಯಾವ್ ಕಂಪ್ಲೀಟೆಡ್, ವಿಲ್ ಕಂಪ್ಲೀಟ್ ಅಂತ ಇದೆ. ಬೈ ನೆಕ್ಸ್ಟ್ ಮಾರ್ಚ್ ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಅನ್ನುವಂಥದ್ದು ಒಂದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಯೂಸ್ ಮಾಡಿದ್ದಾರೆ. ಇಲ್ಲಿ ಆ್ಯಕ್ಷನ್ ಟು ಬಿ ಕಂಪ್ಲೀಟೆಡ್ ಬಿಫೋರ್ ಎ ಫ್ಯೂಚರ್ ಟೈಮ್ ಅಂತ. ಬೈ ನೆಕ್ಸ್ಟ್ ಮಾರ್ಚ್ ಇಂಡಿಕೇಟ್ಸ್ ದ ಕಂಪ್ಲೀಷನ್ ಬಿಫೋರ್ ಎ ಫ್ಯೂಚರ್ ಟೈಮ್. ಸೊ ದೇರ್ ಫೋರ್ by 2026 India will have built many smart universities across the country ಅನ್ನುವಂಥದ್ದು. ಲೈಕ್ ದಿಸ್, ಈ ಥರದೊಂದು ಹೇಳುವಂಥದ್ದು. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದೆ. ಪೀಪಲ್ ಇದ್ರ ಮೇಲೆ ಒಂದು ಕ್ವೆಶನ್ ಫಿಕ್ಸ್ ಇರುತ್ತೆ, ಆಕ್ಟಿವಿಟೀಸ್ ಮೇಲೆ ಒಂದು ಫಿಕ್ಸ್ ಇರುತ್ತೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಫಿಕ್ಸ್ ಇರುತ್ತೆ, ರಿಪೋರ್ಟೆಡ್ ಸ್ಪೀಚ್ ಮೇಲೆ ಫಿಕ್ಸ್ ಇರುತ್ತೆ. ಔಟ್ ಆಫ್ 5 ಕ್ವೆಶನಲ್ಲಿ ಇವು 2-3 ಕ್ವೆಶನ್ ಫಿಕ್ಸ್ ಇರುತ್ತೆ. ಸೊ ಇದನ್ನು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆ್ಯಂಡ್ ಪ್ರಾಕ್ಟೀಸ್ ವೆರೈಟಿ ಆಫ್ ಎಕ್ಸಾಂಪಲ್ಸ್. ಸೊ ಪೀಪಲ್ ಸ್ಪೀಕ್ ಇಂಗ್ಲೀಷ್ ಆಲ್ ಓವರ್ ದ ವರ್ಲ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರೋದು ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ
ಇಲ್ಲಿ ಒಂದು ಪ್ರೆಸೆಂಟ್ ಫಾರ್ಮಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ ಅದನ್ನು ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಿ ನಾವು ಒಂದು ಪ್ಯಾಸಿವ್ ಫಾರ್ಮನ್ನು ಹೇಳುವಂಥದ್ದು. ಇಂಗ್ಲೀಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಅಂತ ಆಗ್ಬೋದು. ಓಕೆ, ದೇರ್ ಫೋರ್ ಆಪ್ಷನ್ ಎ ಈಸ್ ದ ರೈಟ್ ಒನ್. ಆ್ಯಕ್ಟಿವ್ ನಮ್ಗೆ ಗೊತ್ತಿದೆ, ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟು, ಆಬ್ಜೆಕ್ಟ್ ಫಸ್ಟು, ದೆನ್ ಹೆಲ್ಪಿಂಗ್ ವರ್ಬು, ದೆನ್ V3 ಫಾರ್ಮ್ ಆಫ್ ದ ವರ್ಬು, ದೆನ್ ಪ್ರಿಪೋಸಿಷನ್ ಬೈ. ಓಕೆ, ಇಟ್ ಗೋಸ್ ಆನ್. ಸೊ ದೇ ಸೆಲ್ ಮೊಬೈಲ್ ಫೋನ್ಸ್ ಹಿಯರ್, ಮೊಬೈಲ್ ಆರ್ ಶೋಲ್ಡ್ ಹಿಯರ್. ಈ ಥರ ಒಂದು ಎಕ್ಸಾಂಪಲ್ಸನ್ನು ನಾವು ಆಲ್ಟರ್ನೇಟ್ ಆಗಿ ಕೊಡ್ಬೋದು. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್. ಹಿ ಸೆಡ್ ಐ ಆಮ್ ಲರ್ನಿಂಗ್ ಫ್ರೆಂಚ್ ಅಂತ ಇದೆ. ಹಿ ಸೆಡ್ ದ್ಯಾಟ್ ಹಿ ವಾಸ್ ಲರ್ನಿಂಗ್ ಫ್ರೆಂಚ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಪ್ರೆಸೆಂಟ್ ಕಂಟಿನ್ಯೂಸ್ ಇರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದಿದ್ದನ್ನು ಇಂಡೈರೆಕ್ಟ್ ಮಾಡಿದರೆ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಹಿ ಸೆಡ್ ದ್ಯಾಟ್ ಒಂದು ಕಂಜೆಕ್ಷನ್ ಆ್ಯಡ್ ಮಾಡಬೇಕು. ದೆನ್ ಹಿ ವಾಸ್ ಲರ್ನಿಂಗ್ ಫ್ರೆಂಚ್. ಆಪ್ಷನ್ ಬಿ ಈಸ್ ದ ರೈಟ್ ಒನ್. ಐ ಬಿಕಮ್ಸ್ ಹಿ, ಪ್ರನೌನ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಚೇಂಜ್ direct into indirect speech. And let's move on to the next question. Subject verb agreement. So either Ravi or his brothers dash going to participate ಅಂತ ಇದೆ. ನಾನು ಹೇಳಿದೆ ಸಬ್ಜೆಕ್ಟಲ್ಲಿ ಸಬ್ಜೆಕ್ಟು ಒಂದು ನಿಯರೆಸ್ಟ್ ವರ್ಬಿಗೆ ಅಗ್ರಿ ಆಗುತ್ತೆ. ಈದರ್ ರವಿ ಆರ್ ಈಸ್ ಬ್ರದರ್ಸ್. ಆರ್ ಈಸ್ ಬ್ರದರ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಇದೆ, ಅದ್ರ ಮುಂದೆ ಏನು ಬರಬೇಕು, ಪ್ಲೂರಲ್ ಹೆಲ್ಪಿಂಗ್ ವರ್ಬೇ ಬರಬೇಕು. ಸೊ ಹಾಗಾಗಿ ಈದರ್ ರವಿ ಆರ್ ಈಸ್ ಬ್ರದರ್ಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಅನ್ನುವಂಥದ್ದು. ಆಪ್ಷನ್ ಸಿ ಈಸ್ ದ ರೈಟ್ ಒನ್. ಯಾಕಂದರೆ ನಾನು ಹೇಳಿದ್ದೀನಿ, ವೆನ್ ಸಬ್ಜೆಕ್ಟ್ ಆರ್ ಜಾಯಿಂಡ್ ಬೈ ಈದರ್ ಆರ್, neither nor, verb agrees with the nearest subject. Nearest subject is equal to brothers ಅಂತ ಇದೆ, ಪ್ಲೂರಲ್ ಇದೆ, verb must be plural ಇದೆ, as I've already given you examples. So therefore either the teachers or the principal is coming. ಇಲ್ಲಿ ಪ್ರಿನ್ಸಿಪಲ್ ಅನ್ನುವಂಥ ಸಿಂಗ್ಯುಲರ್ ಇದ್ರೆ ಈಸ್ ಬಂತು, either the principal or the teachers ಇಲ್ಲಿ ಪ್ಲೂರಲ್ ಬಂತು, ಆರ್ ಯೂಸ್ ಮಾಡಿದ್ವಿ. ಲೈಕ್ ದಿಸ್ is how the simple tricks we have to remember. And let's move on to the next question, that is use the correct model. You dash wear a helmet while riding a bike ಅಂತ ಇದೆ. You may, you should, you might, you would ಅಂತ ಇದೆ. You should wear a helmet while riding a bicycle. ಒಂದು ಅಬ್ಲಿಗೇಷನ್ ಇರುವಂಥದ್ದು. ಸೊ ಶುಡ್ ಅನ್ನುವಂಥದ್ದು ರೈಟ್ ಒನ್. ಇಟ್ ಇಂಡಿಕೇಟ್ಸ್ ದ ಡ್ಯೂಟಿ, ದ ಅಡ್ವೈಸ್, ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಪರ್ಸನ್ ಹೂ ರೈಡ್ಸ್ ಆನ್ ದ ಬೈಕ್. ಸೊ ಮೇ ಅನ್ನುವಂಥದ್ದು ಪರ್ಮಿಷನ್ ಆಗುತ್ತೆ, ಮೈಟ್ ಅನ್ನುವಂಥದ್ದು ಪಾಸಿಬಿಲಿಟಿ ಆಗುತ್ತೆ, ವುಡ್ ಅನ್ನುವಂಥದ್ದು ಅಗೇನ್ ಇಟ್ ಇಂಡಿಕೇಟ್ಸ್ ದ ರಿಕ್ವೆಸ್ಟ್ ಆರ್ ಪಾಸ್ಟ್ ಹ್ಯಾಬಿಟ್ ಇದೆ. ಸೊ ದೇರ್ ಫಾರ್ ಸ್ಟೂಡೆಂಟ್ಸ್ ಶುಡ್ ರೆಸ್ಪೆಕ್ಟ್ ಎಲ್ಡರ್ಸ್, ಶುಡ್ ರೆಸ್ಪೆಕ್ಟ್ ಮಾಡಲೇಬೇಕು ಅಂತ. ಓಕೆ, ಯು ಮಸ್ಟ್ ಆರ್ ಯು ಶುಡ್ ವಿಯರ್ ಹೆಲ್ಮೆಟ್ ವೈಲ್ ರೈಡಿಂಗ್ ಎ ಬೈಕ್ ಅನ್ನುವಂಥದ್ದು. Then let's move on to the next question. Correct conditional tense ಅಂತ ಕೇಳಿದ್ದಾರೆ. If I dash harder, I would have passed. If I had studied harder, I would have passed ಅಂತ. ಇದು ಕೂಡ ಒಂದು ಇಫ್ ಕ್ಲಾಸದು ಥರ್ಡ್ ಕಂಡೀಷನಲ್ಲಿ ಇರೋದ್ರಿಂದ ಫಸ್ಟ್ ಪಾರ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡೋದ್ರಿಂದ ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಇಫ್ ಐ ಹ್ಯಾಡ್ ಸ್ಟಡೀಡ್ ಹಾರ್ಡರ್ ಐ ವುಡ್ ಹ್ಯಾವ್ ಪಾಸ್ಡ್ ಎಕ್ಸಾಮ್ ಅಂತ ಥರ್ಡ್ ಕಂಡೀಷನ್ ಇದೆ. ಥರ್ಡ್ ಕಂಡೀಷನಲ್ಲು ರೆಗ್ರೆಟ್ ಇನ್ ಪಾಸ್ಟ್, ಅನ್ರಿಯಲ್ ಪಾಸ್ಟ್ ಸಿಚುವೇಶನ್, ಇದು ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಟ್ ವಿ ಕ್ಯಾನ್ ಸ್ಪೀಕ್ ಇಟ್ ಜನರಲಿ. ಸೊ ಅನ್ರಿಯಲ್ ಪಾಸ್ಟ್ ಸಿಚುವೇಶನ್ ಇದು. ದೆನ್ ಪಾಸ್ಟ್ ಪರ್ಫೆಕ್ಟ್ ಇದೆ, ವುಡ್ ಹ್ಯಾವ್ ಪ್ಲಸ್ V3 ಫಾರ್ಮ್ ಇರೋದು. ಇಫ್ ಸಿ ಹ್ಯಾಡ್ ಡ್ರೈವನ್ ಕೇರ್ಫುಲಿ ಸಿ ವುಡ್ ನಾಟ್ ಹ್ಯಾವ್ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಅಂತ ಈ ಥರನೂ ಕೂಡ ನಾವು ಮಾಡ್ಬೋದು. ವುಡ್ ಹ್ಯಾವ್ ಆರ್ ವುಡ್ ನಾಟ್ ಹ್ಯಾವ್ ಅನ್ನುವಂಥದ್ದು ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಸೆಂಟೆನ್ಸ್. ಕೊಟ್ಟಿರೋ ಸೆಂಟೆನ್ಸ್ ಯಾವ ಥರ ಮೀನಿಂಗ್ ಕೊಡುತ್ತೆ ಅದರ ಮೇಲೆ ನಾವು ವುಡ್ ಹ್ಯಾವ್ ಯೂಸ್ ಮಾಡಬೇಕಾ, ವುಡ್ ನಾಟ್ ಹ್ಯಾವ್ ಯೂಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಹ್ಯಾಡ್ ಸ್ಟಡಿಡ್ ಅನ್ನುವಂಥದ್ದು ಥರ್ಡ್ ಕಂಡೀಷನ್ನು ಇಂಡಿಕೇಟ್ ಮಾಡುತ್ತೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಎರರ್ ಐಡೆಂಟಿಫಿಕೇಶನ್ ಅಂತ ಕೇಳಿದ್ದಾರೆ. ಸಿ ಡಿಡ್ ನಾಟ್ ರೋಟ್ ದ ಎಕ್ಸಾಮ್ ಅಂತ ಇದೆ. ಓಕೆ, ಸಿ ಡಿಡ್ ನಾಟ್ ರೋಟ್ ಅಂತ ನೋಡಿ, ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಬಂದಿದೆ, ಆ ಸೆಂಟೆನ್ಸು ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಡಿಡ್ ಬಂದಾಗ ನೆಕ್ಸ್ಟು ವರ್ಬ್ ಏನಿರುತ್ತೆ ಅದು ಯಾವಾಗಲೂ V1 ಫಾರ್ಮಲ್ಲಿ ಇರಬೇಕು. ಸೊ ದೇರ್ ಫೋರ್ ಅಲ್ಲಿ ರೋಟ್ ಬದಲಾಗಿ ಏನು ಬರಬೇಕಾಗಿತ್ತು, ರೈಟ್ ಬರಬೇಕಾಗಿತ್ತು. ದೇರ್ ಫೋರ್ ಅಲ್ಲಿ ಎರರ್ ಇರುವಂಥದ್ದು ರೋಟ್ ಆಗಿದೆಯಲ್ಲ, ಅದು ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಯಾಕೆಂದರೆ ಐ ಹ್ಯಾವ್ ಗಿವನ್ ಯು ಆಫ್ಟರ್ ಡಿಡ್ ನಾಟ್ ಆರ್ ಡಿಡ್ ಯೂಸ್ ಬೇಸ್ ವರ್ಬ್. ಓಕೆ, V1 ಪ್ರೆಸೆಂಟ್ ಫಾರ್ಮಲ್ಲಿ ವರ್ಬನ್ನು ಯೂಸ್ ಮಾಡಬೇಕು. ಓಕೆ, ಅದನ್ನು ಕರೆಕ್ಟ್ ಫಾರ್ಮಲ್ಲಿ ಬರೆದ್ರೆ ಏನಿರುತ್ತೆ, ಸಿ ಡಿಡ್ ನಾಟ್ ರೈಟ್ ದ ಎಕ್ಸಾಮ್ ಅಂತ. ಓಕೆ, ದಟ್ ಈಸ್ ದ ರೈಟ್ ಒನ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಟೆನ್ಸ್. ಐ ವಿಶ್ ಐ ಡ್ಯಾಶ್ ಟಾಲರ್. ಓಕೆ, ಒಂದು ಟೆನ್ಸ್ ಫಾರ್ಮನ್ನು ನೋಡಿದ್ರೆ ಐ ವಿಶ್, ಐ ಆಮ್ ಟಾಲರ್, ಐ ವರ್ ಟಾಲರ್, ಐ ವಾಸ್ ಟಾಲರ್, ಐ ಬಿ ಟಾಲರ್ ಅಂತ ಇದೆ. ಇಲ್ಲಿ ಐ ವಿಶ್ ಐ ವಾಸ್, ಐ ವರ್. ಓಕೆ,
ಐ ವಿಶ್ ಇಫ್ ಐ ವರ್ ಅ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಐ ವುಡ್ ಹ್ಯಾವ್ ಬ್ರಾಟ್ ಸೋ ಮೆನಿ ಚೇಂಜಸ್ ಇನ್ ದ ಕಂಟ್ರಿ ಅಂತ. ನಾನು ಒಂದು ವೇಳೆ ಅದು ಆಗಿದ್ದರೆ, ಎತ್ತರ ಇದ್ದಿದ್ದರೆ ಅಂತ ಈ ಥರ. ಇಫ್ ಐ ವರ್ ಟಾಲರ್ ದ್ಯಾನ್. ವಿಶ್ ಅಕಾರ್ಡಿಂಗ್ ದ ಸೆಂಟೆನ್ಸಸ್ ಎಕ್ಸ್ಪ್ರೆಸಿಂಗ್ ಅನ್ರಿಯಲ್ ಆರ್ ಇಮ್ಯಾಜಿನರಿ ಸಿಚುವೇಶನ್ಸ್ ವಿ use were for all subjects. Okay, example, I wish I were rich, I wish I were the prime minister of this country, like this. ಈ ಥರ ಹೇಳುವಂಥದ್ದು ಅಂದರೆ ನಾ ಇರೋದಿಲ್ಲ, ಆ ಥರ ಇದ್ದಿದ್ರೆ ಅಂತ ಹೇಳುವಂಥದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಅಂತ ಕೇಳಿದ್ದಾರೆ. ಹಿ ಡ್ಯಾಶ್ ಫಾರ್ ಯು ಸಿನ್ಸ್ ಮಾರ್ನಿಂಗ್. ಓಕೆ, ನೋಡಿ ಇಲ್ಲಿ ಬಂದಿದೆ. ಈ ವಾಸ್ ವೇಟಿಂಗ್, ವೇಟೆಡ್, ಹ್ಯಾಸ್ ಬಿನ್ ವೇಟಿಂಗ್, ಈಸ್ ವೇಟಿಂಗ್. ನಾನು ಹೇಳಿದೆ ನಿಮಗೆ ಸಿನ್ಸ್ ಇದ್ದಾಗ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಯೂಸ್ ಮಾಡಬೇಕು. ಈ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ ಮಾರ್ನಿಂಗ್ ಅನ್ನುವಂಥದ್ದು ಸರಿಯಾದ ಸೈನ್. ಸಿನ್ಸ್ ಪ್ಲಸ್ ಟೈಮ್ ಇದೆ, ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ವಾಸ್ ವೇಟಿಂಗ್ ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ, ರಾಂಗ್. ವೇಟೆಡ್ ಸಿಂಪಲ್ ಪಾಸ್ಟ್ ಇದೆ, ರಾಂಗ್ ಆಗುತ್ತೆ. ಈಸ್ ವೇಟಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ನಾಟ್. ಓಕೆ, ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಒನ್. The next question is identify the correct sentence. C has completed the work yesterday. C completed the work yesterday. C completes the work yesterday. C is completing the work yesterday. Nodi, see, it's very easy to identify. And ಇಲ್ಲಿ the right one is identify the correct sentence ಅಂತ ಕೇಳಿದ್ದಾರೆ. C has completed, ಇಲ್ಲಿ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಇಂಡಿಕೇಟ್ ಮಾಡುವಂಥದ್ದು. ಸಿ ಕಂಪ್ಲೀಟೆಡ್ ದ ವರ್ಕ್ ಎಸ್ಟರ್ಡೇ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ಟೈಮ್ ಅಡ್ವರ್ಬಿಯಲ್ಸ್ ಲೈಕ್ ಎಸ್ಟರ್ಡೇ, ಲಾಸ್ಟ್ ಇಯರ್, ಎಗೋ ಇದ್ದಾಗ ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕು. ಓಕೆ, ದೇರ್ ಫಾರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್, ಹಿ ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್. ಯಾಕೆ ಅಂತಂದರೆ ಇಲ್ಲಿ ಒಂದು ಓವೆಲ್ ಸೌಂಡ್ ಇರೋದ್ರಿಂದ ಆ್ಯನ್ ಯೂಸ್ ಮಾಡಬೇಕು. ಇದ್ರ ಬಗ್ಗೆ ಕೂಡ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಇಟ್. ವರ್ಡ್ಸ್ ಬಿಗಿನಿಂಗ್ ವಿತ್ ಓವೆಲ್ ಸೌಂಡ್. ಓಕೆ, ಎಚ್ ಇಸ್ ಸೈಲೆಂಟ್ ಇರೋದ್ರಿಂದ ಆ್ಯನ್ ಆನೆಸ್ಟ್ ಮ್ಯಾನ್ ಅನ್ನೋಂಥದ್ದು ಸರಿಯಾದ ಆಯ್ಕೆ. ದ ನೆಕ್ಸ್ಟ್ ಕ್ವೆಶನ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಈ ಈಸ್ ಗುಡ್ ಎಟ್ ಇಂಗ್ಲೀಷ್ ಅಂತ. ಗುಡ್ ಬಂದರೆ ಅದ್ರ ಮುಂದೆ ಎಟ್ ಅಂತ ಬರುತ್ತೆ. ಸೊ ಆಲ್ವೇಸ್ ಇಟ್ ಈಸ್ ಫಾಲೋಡ್ ಲೈಕ್ ಈಸ್ ಗುಡ್ ಎಟ್, ಸಿ ಈಸ್ ಗುಡ್ ಎಟ್ ಸ್ಟಡೀಸ್, ಸಿ ಈಸ್ ಗುಡ್ ಎಟ್ ಮ್ಯೂಸಿಕ್, ಸಿ ಈಸ್ ಗುಡ್ ಎಟ್ ಸ್ಪೋರ್ಟ್ಸ್. ಈ ಥರ ಗುಡ್ ಬಂದರೆ ಅದ್ರ ಮುಂದೆ ಎಟ್ ಬರುವಂಥದ್ದು. ಓಕೆ, ಗುಡ್ ಎಟ್ ಸಬ್ಜೆಕ್ಟ್ ಸ್ಕಿಲ್. ಓಕೆ, ಗುಡ್ ಇನ್ ಎ ಫೀಲ್ಡ್ ಈ ಥರ ಬಂದರೆ ಬೇರೆ. ಪ್ರೊಫೆಷನ್ ಇದ್ದಾಗ ಗುಡ್ ಇನ್ ಸ್ಪೋರ್ಟ್ಸ್ ಆ ಥರ. ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್ ಅಂತ ಕೇಳಿದ್ದಾರೆ. ದೇ ಆರ್ ಬಿಲ್ಡಿಂಗ್ ಎ ನ್ಯೂ ಬ್ರಿಡ್ಜ್ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಅದು ಪ್ಯಾಸಿವ್ ಫಾರ್ಮ್ ಬರೆದಾಗ ಬ್ರಿಡ್ಜ್ ಈಸ್ ಬೀಯಿಂಗ್ ಬಿಲ್ಟ್ ಬೈ ದೆಮ್. ಆಪ್ಷನ್ ಸಿ is the right one. So next question, reported speech ಕೇಳಿದರೆ. he said I can solve it ಅಂತ ಇದೆ. he said that he could solve it ಅನ್ನುವಂಥದ್ದು. okay, he said that he could. first one is the right one, sir. okay, then next question is subject verb agreement. each of the boys dash rewarded. each of the boys are, were, is, be ಅಂತ ಇದೆ. ಈಚ್ ಆಫ್ ದ ಬಾಯ್ಸ್ ಈಸ್ ರಿವೈಡೆಡ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಈಚ್, ಎವ್ರಿ ಒನ್ ಬಂದಾಗ ಸಿಂಗ್ಯುಲರ್ ವರ್ಬ್ ಇದೆ. ಸೊ ಅಗೇನ್ ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಚೂಸ್ ದ ಕರೆಕ್ಟ್ ಮಾಡಲ್. ಯು ಡ್ಯಾಶ್ ಒಬೇ ದ ಟ್ರಾಫಿಕ್ ರೂಲ್ಸ್ ಅಂತ ಇದೆ. ಯು ಶುಡ್, ಯು ಮೈಟ್, ವುಡ್. ಓಕೆ, ಯು ಶುಡ್ ಒಬೇ ದಿ ಟ್ರಾಫಿಕ್ ರೂಲ್ಸ್. ಓಕೆ, ದಟ್ ಈಸ್ ಅಡ್ವೈಸ್, ಡ್ಯೂಟಿ. Then let's move to the next question, that is identify the correct comparative form. This problem is dash than the previous one ಅಂತಿದೆ. ಇಲ್ಲಿ ದ್ಯಾನ್ ಅನ್ನುವಂಥ ವರ್ಡ್ ಯಾವಾಗಲೂ ಕಂಪ್ಯಾರೇಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತೀವಿ. ಆ ದ್ಯಾನ್ ಹಿಂದೆ ಏನಿರುತ್ತೆ ಅಡ್ಜೆಕ್ಟಿವ್ಗೆ ಇಯರ್ ಇಂದ ಎಂಡ್ ಆಗಿರುತ್ತೆ, ಅಥವಾ ಈ ಥರ ಒಂದು ಇದ್ದಾಗ ಅಲ್ಲಿ ಅಡ್ಜೆಕ್ಟಿವ್ಗೆ ಇಯರ್ ಇಂದ ಎಂಡ್ ಆಗಿದೆ, ಅದು ನೋಡ್ಬೇಕು ಯಾವುದಿದೆ. ದಿಸ್ ಪ್ರಾಬ್ಲಮ್ ಈಸ್ ಟಫರ್ ದ್ಯಾನ್ ದ ಪ್ರೀವಿಯಸ್ ಒನ್ ಅಂತ. ಟಫರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ಈ ಥರ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಕೇಳಿದೆ. ಲೆಟ್ ಅಸ್ ಗೋ ಫಾರ್ ಎ ವಾಕ್. ಇಲ್ಲಿ ಒಂದು ಕೊಟ್ಟಿರೋ ಸೆಂಟೆನ್ಸು ಒಂದು ಲೈಕ್ ಇಂಪರೇಟಿವ್ ಥರ ಇದೆ. ಈ ಥರ ಇದ್ದಾಗ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ಸ್ ಇಲ್ಲ. ಸೊ ಹಾಗಿದ್ದಾಗ ನಾವೇನು ಮಾಡಬೇಕು, ಬೈ ದ ಯೂಸ್ ಆಫ್ ಮಾಡಲ್ಸ್, ಶಾಲ್ ವಿ, ವಿಲ್ ಬಿ, ಶಾಂಟ್ ವಿ, ಈ ಥರ ಯೂಸ್ ಮಾಡಬೇಕು. ಲೆಟ್ ಅಸ್ ಗೋ ಫಾರ್ ಎ ವಾಕ್ ಅಂತ ಇದೆ. ಶಾಲ್ ವಿ ಅನ್ನುವಂಥದ್ದನ್ನು ತೆಗೆದುಕೋಬೇಕು ಯೂಶ್ವಲಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ಕರೆಕ್ಟ್ ಕಂಡೀಷನಲ್ ಸೆಂಟೆನ್ಸ್. ಇಫ್ ಇಟ್ ರೇನ್ಸ್ ವಿ ಡ್ಯಾಶ್ ಎಟ್ ಹೋಮ್ ಅಂತ. ಇಫ್ ಇಟ್ ರೇನ್ಸ್ ವಿ ವಿಲ್ ಸ್ಟೇ ಎಟ್ ಹೋಮ್ ಅಂತ. ಓಕೆ,
ಇಲ್ಲಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ನೆಕ್ಸ್ಟ್ ಪಾರ್ಟಲ್ಲಿ ಕೂಡ ಒಂದು ವಿಲ್ ಸ್ಟೇ ಅನ್ನುವಂಥದ್ದು ಬರುತ್ತೆ. ಸೊ ಇದು ಫಸ್ಟ್ ಕಂಡೀಷನಲ್ಲಿದೆ, ಇಫ್ ಕ್ಲಾಸ್ ಫಸ್ಟ್ ಕಂಡೀಷನ್ ಇದು. ಓಕೆ, ಎಸ್ ಐ ಸೆಡ್ ವಿಲ್ ಸ್ಟೇ ಅನ್ನುವಂಥದ್ದು ಟೈಪ್ 1 ಕಂಡೀಷನ್ ಇದೆ, ಫಸ್ಟ್ ಕಂಡೀಷನ್ ಇದೆ, ಓಪನ್ ಕಂಡೀಷನ್ ಇದೆ. ಸೊ ಇಫ್ ಪ್ಲಸ್ ಪ್ರೆಸೆಂಟು ಪ್ಲಸ್ ವಿಲ್ ಪ್ಲಸ್ ವರ್ಬ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಕಂಜಂಕ್ಷನ್ ಅಂತ ಕೇಳಿದೆ. ಈ ವರ್ಕ್ಡ್ ಹಾರ್ಡ್ ಡ್ಯಾಶ್ ಹಿ ಕುಡ್ ಪಾಸ್ ಅಂತ, ಆ್ಯಂಡ್ ಸೊ ದ್ಯಾಟ್ ಬಿಕಾಸ್ ಬಟ್ ಅಂತ ಕೇಳಿದ್ದಾರೆ. ಈ ವರ್ಕ್ಡ್ ಹಾರ್ಡ್ ಸೊ ದ್ಯಾಟ್ ಹಿ ಕುಡ್ ಪಾಸ್ ಅಂತ, ಇಲ್ಲಿ ಸೊ ದ್ಯಾಟ್ ಅನ್ನುವಂಥದ್ದು ಒಂದು ಕಂಜಂಕ್ಷನನ್ನು ಯೂಸ್ ಮಾಡುವಂಥದ್ದು. ದ ನೆಕ್ಸ್ಟ್ ಕ್ವಶನ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ನೀದರ್ ಆಫ್ ದ ಗರ್ಲ್ಸ್ ವೇರ್ ಪ್ರೆಸೆಂಟ್, ನೀದರ್ ಆಫ್ ದ ಗರ್ಲ್ಸ್ ಆರ್ ಪ್ರೆಸೆಂಟ್, ನೀದರ್ ಆಫ್ ದ ಗರ್ಲ್ಸ್ ಈಸ್ ಪ್ರೆಸೆಂಟ್, ನೀದರ್ ಆಫ್ ದ ಗರ್ಲ್ಸ್ ಬಿ ಪ್ರೆಸೆಂಟ್ ಅಂತ. ಇಲ್ಲಿ ನೀದರ್ ಆಫ್ ದ ಗರ್ಲ್ಸ್ ಈಸ್ ಪ್ರೆಸೆಂಟ್ ಅನ್ನುವಂಥದ್ದು ರೈಟ್ ಆಗುತ್ತೆ. ಎಸ್ ಐ ಆಲ್ರೆಡಿ ಡಿಸ್ಕಸ್ಡ್, ಐ ಹ್ಯಾವ್ ಗಿವನ್ ದ ಎಕ್ಸ್ಪ್ಲನೇಷನ್. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಎರರ್ ಐಡೆಂಟಿಫಿಕೇಶನ್ ಕೇಳಿದ್ದಾರೆ. ಒನ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫಾರ್ಗಟನ್ ದೇರ್ ಬುಕ್ ಅಂತ ಇದೆ. ಒನ್ ಆಫ್ ದ ಸ್ಟೂಡೆಂಟ್ ಅನ್ನುವಂಥದ್ದು ಸಿಂಗ್ಯುಲರ್ ಟರ್ಮನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗಬೇಕು, ಒನ್ ಆಫ್ ದ ಸ್ಟೂಡೆಂಟ್ಸ್ ಓಕೆ ಅಂತ ಬಂದಾಗ ಇಲ್ಲಿ ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಫಾಲೋ ಮಾಡಬೇಕು. ಸೊ ಹಾಗಾಗಿ ಎಲ್ಲಿದೆ ಎರರ್ ಅಂತ ಕೇಳಿದರೆ ಅದು ಯಾವ ಇದ್ದಿದ್ದು ಏನಾಗಬೇಕು, ಹ್ಯಾಸ್ ಆಗಬೇಕು. ಒನ್ ಆಫ್ ದ ಸ್ಟೂಡೆಂಟ್ ಹ್ಯಾಸ್ ಫಾರ್ಗಟನ್ ದೇರ್ ಬುಕ್ ಅನ್ನುವಂಥದ್ದು ಆಗಬೇಕು. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಚೂಸ್ ದ ಕರೆಕ್ಟ್ ಆಪ್ಷನ್. ಹಿ ಈಸ್ ಸೀನಿಯರ್ ಡ್ಯಾಶ್ ಮೀ, ಪ್ರಿಪೋಸಿಷನ್ ಕೇಳಿದೆ. ದ್ಯಾನ್, ಟು, ಫ್ರಮ್, ಆಫ್ ಅಂತ ಇದೆ. ಹಿ ಈಸ್ ಸೀನಿಯರ್ ಡ್ಯಾಶ್ ಮೀ, ಹಿ ಈಸ್ ಸೀನಿಯರ್ ಟು ಮೀ ಅಂತ ಆಗುತ್ತೆ ಇಲ್ಲಿ. ಓಕೆ, ಸೊ ಸೀನಿಯರ್, ಜೂನಿಯರ್, ಸುಪೀರಿಯರ್, ಇನ್ಫೀರಿಯರ್ ಟು, ಸುಪೀರಿಯರ್ ಟು, ಪ್ರಯರ್ ಟು, ಪ್ರಿಫರಬಲ್ ಟು, ಈ ಥರ ಬಂದಾಗ ಟು ಅನ್ನುವಂಥದ್ದನ್ನು ನಾವು ಯೂಸ್ ಮಾಡಬೇಕು. ದ ನೆಕ್ಸ್ಟ್ ಕ್ವಶನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್. ಇಫ್ ಈ ಡ್ಯಾಶ್ ಹಾರ್ಡರ್ ಈ ವಿಲ್ ಪಾಸ್, ಇಫ್ ಈ ಸ್ಟಡೀಸ್ ಹಾರ್ಡರ್ ಹಿ ವಿಲ್ ಪಾಸ್. ಇದು ಕೂಡ ಒಂದು ಇಫ್ ಕ್ಲಾಸದ ಫಸ್ಟ್ ಕಂಡೀಷನ್ ಇರೋದ್ರಿಂದ ಇಫ್ ಈ ಸ್ಟಡೀಸ್ ಹಾರ್ಡರ್ ಹಾರ್ಡ್ ಹಿ ವಿಲ್ ಪಾಸ್ ಅನ್ನುವಂಥದ್ದು ಆಪ್ಷನ್ ಎ. ಟೈಪ್ 1 ಕಂಡೀಷನ್ ಆಸ್ ಐ ಆಲ್ರೆಡಿ ಸೆಟ್. ಇಲ್ಲಿ ಸಿಂಪಲ್ ಇಫ್ ಒಂದು ಕ್ಲಾಸ್ ಇರುತ್ತೆ ಪ್ಲಸ್ ಪ್ರೆಸೆಂಟ್ ಟೆನ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ವಿಲ್ ಪ್ಲಸ್ ಬೇಸ್ ವರ್ಬ್ ಇರುತ್ತೆ. ಸೊ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಯಾವುದು ಕರೆಕ್ಟ್ ಇದೆ. ಹಿ ಹ್ಯಾಸ್ ಕಂಪ್ಲೀಟೆಡ್ ಯೆಸ್ಟರ್ಡೇ ದ ಟಾಸ್ಕ್, ಹಿ ಕಂಪ್ಲೀಟೆಡ್ ದ ಟಾಸ್ಕ್ ಯೆಸ್ಟರ್ಡೇ. ಓಕೆ, ಇಲ್ಲಿ ಸರಿಯಾದಂಥ ಆಯ್ಕೆ ಹಿ ಕಂಪ್ಲೀಟೆಡ್ ದ ಟಾಸ್ಕ್ ಯೆಸ್ಟರ್ಡೇ ಅನ್ನುವಂಥದ್ದು ಒಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಅದನ್ನೇ ರೈಟ್ ಆನ್ಸರ್ ಅಂತ. ನೆಕ್ಸ್ಟ್ ಕ್ವಶನ್ ಈಸ್ ಕರೆಕ್ಟ್ ಪ್ರಿಪೋಸಿಷನ್. ದೇ ಆರ್ ಸಿಟ್ಟಿಂಗ್ ಡ್ಯಾಶ್ ದ ಟೇಬಲ್ ಅಂತ ಕೇಳಿದ್ದಾರೆ. ದೇ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್, ಎಟ್ ದ ಟೇಬಲ್, ಓವರ್ ದ ಟೇಬಲ್, ಇನ್ ದ ಟೇಬಲ್. ದೇ ಆರ್ ಸಿಟ್ಟಿಂಗ್ ಆನ್ ದ ಟೇಬಲ್ ಅನ್ನು ಸಾರಿ ದೇ ಆರ್ ಸಿಟ್ಟಿಂಗ್ ಎಟ್ ದ ಟೇಬಲ್ ಮೀನ್ಸ್ ಸಿಟ್ ಎಟ್ ದ ಟೇಬಲ್ ಮೀನ್ಸ್ ದೇ ಆರ್ ಸಿಟ್ಟಿಂಗ್ ನಿಯರ್. ಓಕೆ, ಸಿಟ್ ಎಟ್ ದ ಟೇಬಲ್ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಈಸ್ ಪ್ಯಾಸಿವ್ ವಾಯ್ಸ್ ಕೇಳಿದರೆ. ದ ಪೊಲೀಸ್ ಅರೆಸ್ಟೆಡ್ ದ ಥೀಫ್. ಕೊಟ್ಟಿರೋ ಸೆಂಟೆನ್ಸು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ದಿ ಪೊಲೀಸ್ ಅನ್ನುವಂಥದ್ದು ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ರಿಪೋರ್ಟೆಡ್ ಸ್ಪೀಚ್. ಹಿ ಸೆಡ್ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂತ ಇದೆ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಇದನ್ನು ಪಾಸ್ಟ್ ಪರ್ಫೆಕ್ಟ್ಗೆ ಕನ್ವರ್ಟ್ ಮಾಡಬೇಕು. ಸಿ ಸೆಡ್ ದ್ಯಾಟ್ ಸಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್ ವರ್ಕ್ ಅಂತ ಇದೆ ನೋಡಿ. ಸಿ ಸೆಡ್ ದ್ಯಾಟ್ ಸಿ ಹ್ಯಾಡ್ ಫಿನಿಶ್ಡ್ ಹರ್ ಹೋಮ್. ಆಪ್ಷನ್ ಸಿ ಇಸ್ ದ ರೈಟ್ ಒನ್. Then let's move on to the next question. Subject verb agreement. Each boy and girl dash present ಅಂತ ಇದೆ. Each boy and girl is present, were present, have present, are present, is present ಅನ್ನುವಂಥದ್ದು ಸರಿಯಾದ ಆಯ್ಕೆ. And let's move on to the next question. Correct model ಕೇಳಿದರೆ. He dash speak English fluently. He can speak, he may speak, he might, he should ಅಂತ. He can speak ಅಂತ ಆಗುತ್ತೆ. Ability ತೋರಿಸುತ್ತೆ. ಸೊ ಕ್ಯಾನ್ ಅನ್ನುವಂಥ. He can speak English fluently ಅಂತ. It shows the ability. Option A is the right one. The next one is choose the correct determiner. There are dash chairs in the hall. There are many chairs in the hall. ಇಲ್ಲಿ ಕೌಂಟೇಬಲ್ ನಾವು ಇದ್ದರೆ ಮೆನಿ ಯೂಸ್ ಮಾಡಬೇಕು, ಅನ್ಕೌಂಟೇಬಲ್ ಇದ್ದರೆ ಮಚ್ ಯೂಸ್ ಮಾಡಬೇಕು. ಓಕೆ, ಈ ಥರದ್ದು. ಸೊ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ ಈಸ್ ಕಂಡೀಷನಲ್. ಇಫ್ ಐ ಡ್ಯಾಶ್ ದ ಆನ್ಸರ್ ಐ ವುಡ್ ಹೆಲ್ಪ್ ಯು. ಇಫ್ ಐ ನ್ಯೂ ದ ಆನ್ಸರ್. ಇದು ನೋಡಿ ಇಫ್ ಕಂಡೀಷನ್ ಸೆಕೆಂಡ್ ಫಾರ್ಮಲ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್ ಇರುತ್ತೆ. ಇಫ್ ಕ್ಲಾಸ್ ಪ್ಲಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ದರೆ ಅಲ್ಲಿ ನೆಕ್ಸ್ಟ್ ಸೆಕೆಂಡ್ ಪಾರ್ಟಲ್ಲಿ ಐ ವುಡ್ ಹೆಲ್ಪ್ ಯು ಅಂತ ಇದೆ. ಇಫ್ ಐ ನ್ಯೂ ದ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಓಕೆ, ಇಟ್ಸ್ ಟೈಪ್ 2 as I said. ಓಕೆ, ಇಫ್ ಪ್ಲಸ್ ಪಾಸ್ಟ್ ಟೆನ್ಸ್, ವುಡ್ ಪ್ಲಸ್ ಬೇಸ್ ವರ್ಬ್. ಸೊ ಇಫ್ ಐ ನ್ಯೂ ದ ಆನ್ಸರ್ ಐ ವುಡ್ ಹೆಲ್ಪ್ ಯು ಅಂತ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಕರೆಕ್ಟ್ ಡಿಗ್ರಿ ಅಂತ ಕೇಳಿದೆ. ರಾಹುಲ್ ಈಸ್ ಡ್ಯಾಶ್ ದ್ಯಾನ್ ಹಿಸ್ ಬ್ರದರ್. ರಾಹುಲ್ ಈಸ್ ಟಾಲರ್ ದ್ಯಾನ್.
ಹೇಳಿದೆ ದ್ಯಾನ್ ಇದ್ದಾಗ ಅದ್ರ ಹಿಂದೆ ಅಡ್ಜೆಕ್ಟಿವ್ಗೆ ER ಇರುತ್ತೆ, ಅದನ್ನೇ ಯೂಸ್ ತಗೋಬೇಕು ಅಂತ. ಟಾಲರ್ ದ್ಯಾನ್ ಅನ್ನುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕ್ವೆಶನ್ ಆಗಿದೆ. ಲೆಟ್ಸ್ ಗೋ ಫಾರ್ ಎ ವಾಕ್. ವಿಲ್ ವಿ, ಶಾಂಟ್ ವಿ, ಶಾಲ್ ವಿ, ಡೋಂಟ್ ವಿ. ಇಲ್ಲಿ ಲೆಟ್ಸ್ ಗೋ ಫಾರ್ ಎ ವಾಕ್ ಅನ್ನುವಂಥದ್ದು ಶಾಲ್ ವಿ ಅನ್ನುವಂಥದ್ದು ತೆಗೆದುಕೋಬೇಕು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ಎರರ್ ಸ್ಪಾಟಿಂಗ್ ಇದೆ. ಐ ಆಮ್ ಯೂಸ್ಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್ ಅಂತ ಇದೆ. ಐ ಆಮ್ ಯೂಸ್ಡ್ ಟು ಅಂತ ಇದೆ. ಇಲ್ಲಿ ಎಲ್ಲಿ ಸ್ಪಾಟಲ್ಲಿ ಎರರ್ ಇದೆ, ಇಲ್ಲಿ ಆ್ಯಮ್ ಬರಬಾರ್ದು, ಬಂದಿದೆ. ಸೊ ಹಾಗಾಗಿ ಐ ಯೂಸ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್ ಅಷ್ಟೇ ಸರಿಯಾದ ಆಯ್ಕೆ. ಆ್ಯಮ್ ಬರಬಾರ್ದು. ದಟ್ ಈಸ್ ದ ಇಲ್ಲೂ ಅದು ಬಂದಮೇಲೆ ಐ ಆಮ್ ಯೂಸ್ ಟು ವಾಕಿಂಗ್ ಲಾಂಗ್ ಡಿಸ್ಟೆನ್ಸ್ ಈ ಥರನೂ ಕೂಡ ಮಾಡ್ಬೋದು. ಇಲ್ಲಿ ಏನು ಬರುತ್ತೆ, ಟು ವಾಕಿಂಗ್ ಅಂತ ಆಗುತ್ತೆ ಅಲ್ಲಿ. ಓಕೆ, ಕರೆಕ್ಟ್ ಏನಾಗಬೇಕು, ಐ ಆಮ್ ಯೂಸ್ ಟು ವಾಕಿಂಗ್ ಲಾಂಗ್ ಡಿಸ್ಟೆನ್ಸಸ್, ಅಥವಾ ಆ್ಯಮ್ ಇಲ್ಲದೇನು ಯೂಸ್ ಐ ಯೂಸ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್ ಅಂತ. ಆ್ಯಮ್ ತೆಗೆದ್ರೆ ಐ ಯೂಸ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್ ಅದು ಓಕೆ ಆಗುತ್ತೆ. ಐ ಆಮ್ ಇದ್ದರೆ ಇಲ್ಲಿ ಟು ವಾಕಿಂಗ್ ಅನ್ನುವಂಥದ್ದು ಆ್ಯಡ್ ಮಾಡಬೇಕು. ದ ನೆಕ್ಸ್ಟ್ ಕ್ವೆಶನ್ ಈಸ್ ಅಡ್ಜೆಕ್ಟಿವ್ ಕ್ಲಾಸ್ ಅಂತ. ದ ಗರ್ಲ್ ಹೂ ವಾನ್ ದ ಮೆಡಲ್ ಈಸ್ ಮೈ ಸಿಸ್ಟರ್. ಇಲ್ಲಿ ಹೂ ವಾನ್ ದ ಮೆಡಲ್ ಅಂತಿದೆ ನೋಡಿ, ಅದು ಒಂದು ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಓಕೆ, ಯಾರು ಅಂತ ಒಂದು ಇಂಡಿಕೇಟ್ ಮಾಡುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಕರೆಕ್ಟ್ ಇನ್ಫಿನಿಟಿವ್. ಈ ವಾಂಟ್ಸ್ ಟು ಡ್ಯಾಶ್ ದ ಟ್ರುತ್. ಈ ವಾಂಟ್ಸ್ ಟು ನೋ ದ ಟ್ರುತ್. ಟು ನೋ ಅನ್ನುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಒನ್. As I said, verb in the to ಬಂದರೆ infinitive. Next question is speech. He said, what a beautiful flower. ಒಂದು exclamatory sentence ಇದೆ. See, he exclaimed that, okay, it was a beautiful flower, it was a like that, ಈ ಥರ ಬಂದಾಗ ಸೊ ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಎ, ದಟ್ ಇಸ್ he exclaimed that. He exclaimed with joy or like this. That it was a beautiful flower ಅನ್ನುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಒನ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಪ್ರಿಪೋಸಿಷನ್. ಸಿ ಇನ್ಸಿಸ್ಟೆಡ್ ಡ್ಯಾಶ್ ಗೋಯಿಂಗ್. ಸಿ ಇನ್ಸಿಸ್ಟೆಡ್ ಆನ್ ಗೋಯಿಂಗ್, ಇನ್ ಗೋಯಿಂಗ್, ಎಟ್ ಗೋಯಿಂಗ್, ಟು ಗೋಯಿಂಗ್ ಅಂತ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಸಿ ಇನ್ಸಿಸ್ಟೆಡ್ ಆನ್ ಗೋಯಿಂಗ್ ಅಂತ. ಆನ್, ಇನ್ಸಿಸ್ಟೆಡ್ ಆನ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಪ್ರಿಪೋಸಿಷನ್. ಈ ಸಕ್ಸೀಡೆಡ್ ಡ್ಯಾಶ್ ಈಸ್ ಅಟೆಂಪ್ಟ್ ಅಂತ. ಇನ್ ಈಸ್ ಅಟೆಂಪ್ಟ್, ಆನ್ ಈಸ್ ಅಟೆಂಪ್ಟ್, ಎಟ್ ಈಸ್ ಓವರ್. ಇಲ್ಲಿ ಸರಿಯಾದಂಥ ಆಯ್ಕೆ ಇನ್ ಈಸ್ ಅಟೆಂಪ್ಟ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಆಪ್ಷನ್ ಬಿ. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ವೆರಿ ಫ್ಯೂ ಸಿಂಗರ್ಸ್ ಆರ್ ಆಸ್ ಗ್ರೇಟ್ ಆಸ್ ಲತಾ ಮಂಗೇಶ್ಕರ್. ಓಕೆ, ಇಲ್ಲಿ ಆಸ್ ಗ್ರೇಟ್ ಆಸ್ ಬಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಒಂದು ಪಾಸಿಟಿವ್ ಡಿಗ್ರಿನಲ್ಲಿದೆ. ದ ನೆಕ್ಸ್ಟ್ ಕ್ವೆಶನ್ ಕ್ಲಾಸ್ ಮೇಲೆ ದಿಸ್ ಈಸ್ ದ ಪ್ಲೇಸ್ ವೇರ್ ಹಿ ವಾಸ್ ಬಾರ್ನ್ ಅಂತ ಕೇಳಿದ್ದಾರೆ. ಇಲ್ಲಿ ನೌನ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್, ಫ್ರೇಸ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ದ ಪ್ಲೇಸ್ ವೇರ್ ಹಿ ವಾಸ್ ಬಾರ್ನ್ ಅನ್ನುವಂಥದ್ದು ಒಂದು ಏನಾಗುತ್ತೆ, ಅಡ್ವರ್ಬ್ ಕ್ಲಾಸ್ ಆಗುತ್ತೆ. ಅಡ್ವರ್ಬ್ ಪ್ಲೇಸ್ ರಿಲೇಟೆಡ್ ಇದೆ ನೋಡಿ. ದಿಸ್ ಈಸ್ ದ ಪ್ಲೇಸ್ ವೇರ್ ಹಿ ವಾಸ್ ಬಾರ್ನ್ ಅಂತ ಸ್ಥಳ ಅಡ್ವರ್ಬ್ ಆಫ್ ಕ್ಲಾಸ್ ಇಂಡಿಕೇಟ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್ ಈಸ್ ಟ್ಯಾಗ್. ಹಿ ರೇರ್ಲಿ ಸ್ಪೀಕ್ಸ್. ಇಲ್ಲಿ ರೇರ್ಲಿ ಅನ್ನುವಂಥದ್ದು ನೆಗೆಟಿವ್ ಮೀನಿಂಗ್ ಇಂಡಿಕೇಟ್ ಮಾಡುತ್ತೆ. ನೆಗೆಟಿವ್ ಸೆಂಟೆನ್ಸ್ ಇದೆ, ದೇರ್ ಫೋರ್ ಪಾಸಿಟಿವ್ ಟ್ಯಾಗ್ ತಗೋಬೇಕು. ಡಸ್ ಹಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಆಪ್ಷನ್ ಎ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಮಾಡೆಲ್. ಯು ಮಸ್ಟ್ ಫಾಲೋ ದ ರೂಲ್ಸ್ ಅಂತ ಇದೆ. ಓಕೆ, ಯು ಮಸ್ಟ್ ಫಾಲೋ. ಇಲ್ಲಿ ಸ್ಟ್ರಾಂಗ್ ಅಬ್ಲಿಗೇಷನ್ ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಸ್ಪೀಚ್. ಸಿ ಸೆಡ್ ಪ್ಲೀಸ್ ಓಪನ್ ದ ಡೋರ್. ಸಿ ರಿಕ್ವೆಸ್ಟೆಡ್ ಮೀ ಆರ್ ಸಿ ರಿಕ್ವೆಸ್ಟೆಡ್ ಹಿಮ್ ಟು ಓಪನ್ ದ ಡೋರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಇಂಡೈರೆಕ್ಟ್ ಸ್ಪೀಚಲ್ಲಿ ಒಂದು ಕೊಟ್ಟಿರೋ ಸೆಂಟೆನ್ಸ್ ಇಂಪೆರೇಟಿವ್ ಸೆಂಟೆನ್ಸ್ ಇದ್ದರೆ ಯಾವ ರೀತಿ ಮಾಡಬೇಕಂತ. ಈ ರಿಕ್ವೆಸ್ಟೆಡು, ಅಡ್ವೈಸ್ಡು, ಆರ್ಡರ್ಡು, ಎನ್ಕ್ವೈರ್ಡು ಈ ಥರ ಬರುತ್ತೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸೆಂಟೆನ್ಸ್. ದ ನೆಕ್ಸ್ಟ್ ಒನ್ ಪ್ಯಾಸಿವ್ ಫಾರ್ಮ್. ಡೂ ದೇ ಟೀಚ್ ಇಂಗ್ಲೀಷ್ ಹಿಯರ್. ಇದು ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿರೋದ್ರಿಂದ ಯಾವ ರೀತಿ ಮಾಡ್ತಾರೆ ಅಂತ. ಇಂಗ್ಲೀಷ್ ಥಾಟ್ ಹಿಯರ್, ಈಸ್ ಇಂಗ್ಲೀಷ್ ಥಾಟ್ ಹಿಯರ್ ಅನ್ನುವಂಥದ್ದು ಆಪ್ಷನ್ ಎ. ಇಂಗ್ಲೀಷ್ ಈಸ್ ಥಾಟ್ ಹಿಯರ್ ಈ ಥರವನ್ನು. ಡು ದೇ ಟೀಚ್ ಇಂಗ್ಲೀಷ್ ಹಿಯರ್. ಓಕೆ, ಈಸ್ ಇಂಗ್ಲೀಷ್ ಥಾಟ್ ಬೈ ದೆಮ್ ಹಿಯರ್ ಈ ಥರ ಒಂದು ಅಲ್ಲಿ ಏನಾದರೂ ಸಬ್ಜೆಕ್ಟ್ ಕೊಟ್ಟಾಗ ವಿ ಕ್ಯಾನ್ ರೈಟ್ ಇಟ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಐಡೆಂಟಿಫೈ ದ ಅಡ್ವರ್ಬ್ ಕ್ಲಾಸ್ ಕೇಳಿದ್ದಾರೆ. ಹಿ ಲೆಫ್ಟ್ ದ ಪ್ಲೇಸ್ ಬಿಕಾಸ್ ಹಿ ವಾಸ್ ಆ್ಯಂಗ್ರಿ ಅಂತ ಕೇಳಿದ್ದಾರೆ. ಹಿ ಲೆಫ್ಟ್ ದ ಪ್ಲೇಸ್ ಅನ್ನುವಂಥದ್ದು, ಬಿಕಾಸ್ ಹಿ ವಾಸ್ ಆ್ಯಂಗ್ರಿ ಅನ್ನುವಂಥದ್ದು. ಇಲ್ಲಿ ಒಂದು ಅಡ್ವರ್ಬ್ ಅಂತಂದರೆ ಬಿಕಾಸ್ ರೀಸನ್ ಇದೆ, ಬಿಕಾಸ್ ಹಿ ವಾಸ್ ಆ್ಯಂಗ್ರಿ ಅನ್ನುವಂಥದ್ದು. ದಟ್ ಈಸ್ ಅಡ್ವರ್ಬ್ ಕ್ಲಾಸ್ ಆಗುತ್ತೆ. ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಕರೆಕ್ಟ್ ದ ವರ್ಡ್. ಐ ಲುಕ್ ಫಾರ್ವರ್ಡ್ ಟು ಡ್ಯಾಶ್ ಯು ಅಂತ ಇದೆ. ಐ ಲುಕ್ ಫಾರ್ವರ್ಡ್ ಟು ಮೀಟಿಂಗ್ ಯು ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಕಂಡೀಷನಲ್. ಇಫ್ ಹಿ ಡ್ಯಾಶ್ ನೌ ಹಿ ವಿಲ್ ಮೀಟ್ ಅಸ್. ಇಫ್ ಹಿ ಕಮ್ಸ್ ನೌ ಪ್ರೆಸೆಂಟ್ ಟೆನ್ಸ್. ಓಕೆ, ಫಸ್ಟ್ ಕಂಡೀಷನ್ ಇದೆ. ಇಫ್ ಹಿ ಕಮ್ಸ್ ನೌ
he will meet us ಅನ್ನುವಂಥದ್ದು. ನೆಕ್ಸ್ಟ್ ಕ್ವೆಶನ್ ಈಸ್ ಸ್ಪೀಚ್ ಸಿ ಸೆಡ್ ಐ ಆಮ್ ಹ್ಯಾಪಿ, ಸಿ ಸೆಡ್ ದಟ್ ಸಿ ವಾಸ್ ಹ್ಯಾಪಿ. Simple one, option A. The next question, preposition, this is the house I live in, live at, live on, live with. This is the place I live in ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. The next question is choose the correct synonym for the word brave. ಇಲ್ಲಿ ಬ್ರೇವ್ ವರ್ಡ್ಗೆ ಸಿನಾನಿಮ್ ಅಂತ ಕೇಳಿದ್ದಾರೆ, ಅಂದರೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಫಿಯರ್ಫುಲ್, ಕರೇಜಿಯಸ್, ವೀಕ್, ಟಿಮಿಡ್. ಇಲ್ಲಿ ಸರಿಯಾದಂಥ ಆಯ್ಕೆ ಕರೇಜಿಯಸ್ ಅನ್ನುವಂಥದ್ದಾಗುತ್ತೆ. ಯಾಕಂದರೆ ಬ್ರೇವ್ ಅಂದ್ರೂ ಧೈರ್ಯವಂತ, ಕರೇಜಿಯಸ್ ಅಂದ್ರೂ ಕೂಡ ಧೈರ್ಯವಂತ ಆಗುತ್ತೆ. ಎರಡೂ ಅರ್ಥ ಒಂದೇ ಇರೋದ್ರಿಂದ ಉಳಿದ ಆಯ್ಕೆಗಳು ಒಂದು ಅಪೋಸಿಟ್ ಇದಾವೆ. ಫಿಯರ್ಫುಲ್ಲು, ವೀಕು, ಟಿಮಿಡ್ ಅನ್ನುವಂಥ ಅಪೋಸಿಟ್ ಇದೆ. ಸೊ ಹಾಗಾಗಿ ರೈಟ್ ಆನ್ಸರ್ ಇಸ್ 2. ದ ನೆಕ್ಸ್ಟ್ ಕ್ವೆಶನ್ ಈಸ್ ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಸಿ ರೋಟ್ ಅ ಲೆಟರ್. ಇದು ಒಂದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಲೆಟರ್ ವಾಸ್ ರಿಟನ್ ಬೈ ಹರ್ ಅಂತ ಆಗುತ್ತೆ. ಈ ಕ್ವೆಶನ್ಸ್ ಎಲ್ಲ ಎಕ್ಸಾಮಲ್ಲಿ ಕೇಳಿರೋದು, ಇವು ಸೆಂಟೆನ್ಸಸ್ ಎಲ್ಲ. ಓಕೆ, ಲೆಟರ್ ವಾಸ್ ರಿಟನ್ ಬೈ ಹರ್. ದ ನೆಕ್ಸ್ಟ್ ಕ್ವೆಶನ್ ಈಸ್ ಐಡೆಂಟಿಫೈ ದ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ಟೈಮ್ ಈಸ್ ಅ ಥೀಫ್. ನಾವು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಫಿಗರ್ಸ್ ಆಫ್ ಸ್ಪೀಚ್ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಜಸ್ಟ್ ಯು ಗೋ ಥ್ರೂ ಇಟ್. ಸಿಮಿಲಿ ಅಂದರೆ ಕಂಪ್ಯಾರಿಸನ್ ಇರುತ್ತೆ. ಇಲ್ಲಿ ಯಾವುದೇ ಕಂಪ್ಯಾರಿಸನ್ ಮಾಡಿಲ್ಲ, ಡೈರೆಕ್ಟ್ ಒಂದು ಇಂಪ್ಲೈಡ್ ಸಿಮಿಲಿ ಇದೆ. ಟೈಮ್ ಈಸ್ ನಾಟ್ ಲೈಕ್ ಎ ಥೀಫ್, ಇಟ್ ಈಸ್ ಅ ಥೀಫ್ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ದೇರ್ ಫೋರ್ ಇಟ್ಸ್ ನಥಿಂಗ್ ಬಟ್ ಎ ಮೆಟಾಫರ್ ಅಂತ ಹೇಳ್ಬೋದು. ಈ ಪರ್ಸನಿಫಿಕೇಶನ್ ಅಂದ್ರೇನು, ಒಂದು ಲೈಫ್ಲೆಸ್ ಆಬ್ಜೆಕ್ಟ್ಸ್ ಆರ್ ಸ್ಪೋಕನ್ ಆಸ್ ಇಫ್ ದೇ ಹ್ಯಾವ್ ಲೈಫ್ ಅಂತ. ಇನ್ಯಾನಿಮೇಟ್ ಆಬ್ಜೆಕ್ಟ್ಸ್ ಆರ್ ಸ್ಪೋಕನ್ ಆಸ್ ಇಫ್ ದೇ, ಅಂದರೆ ಜೀವ ಇಲ್ದಿರೋ ವಸ್ತುಗಳಿಗೆ ಜೀವವನ್ನು ತುಂಬಿ ಜೀವ ಇದೆ ಅಂತ ಹೇಳೋದು. ಹ್ಯೂಮನ್ ಕ್ವಾಲಿಟೀಸನ್ನು ಕೊಟ್ಟರೆ ಅದು ಪರ್ಸನಿಫಿಕೇಶನ್ ಆಗುತ್ತೆ. ಹೈಪರ್ ಬೆಲೆ ಅಂದರೆ ಓವರ್ ಎಕ್ಸಾಗ್ರೇಷನ್ ಆಗುತ್ತೆ. ಓಕೆ, ಸೊ ದೇರ್ ಫಾರ್ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ಟೈಮ್ ಈಸ್ ಅ ಥೀಫ್ ಅನ್ನುವಂಥದ್ದು ಒಂದು ಮೆಟಾಫರಿಗೆ ಎಕ್ಸಾಂಪಲ್ ಇದು. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದ್ದಾರೆ. ಸಿ ಗೇವ್ ಎ ಬ್ಯೂಟಿಫುಲ್ ಸ್ಪೀಚ್ ಅಂತ ಕೇಳಿದ್ದಾರೆ. ಇಲ್ಲಿ ಬ್ಯೂಟಿಫುಲ್ ಅಂತ ಅಂಡರ್ಲೈನ್ ಮಾಡಿದ್ದಾರೆ, ಇಟಾಲಿಸೈಸ್ ಮಾಡಿದ್ದಾರೆ. ಅದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾರೆ. ನೌನ್, ವರ್ಬ್, ಅಡ್ಜೆಕ್ಟಿವ್, ಅಡ್ವರ್ಬ್. ಸೊ ಇಲ್ಲಿ ಇಟ್ಸ್ ವೆರಿ ಈಸಿ ಟು ಐಡೆಂಟಿಫೈ ಇಟ್ಸ್ ಅಡ್ಜೆಕ್ಟಿವ್. ಯಾಕಂದರೆ ಸ್ಪೀಚ್ ಎಂಥ ಸ್ಪೀಚು, ಬ್ಯೂಟಿಫುಲ್ ಸ್ಪೀಚ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಇದೆ. ಇಟ್ ಕ್ವಾಲಿಫೈಸ್ ದ ನೌನ್ ಸ್ಪೀಚ್. ಸೊ ದೇರ್ ಫಾರ್ ಬ್ಯೂಟಿಫುಲ್ ಇಸ್ ದ ಅಡ್ಜೆಕ್ಟಿವ್ ಅದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆಂಟೋನಿಮ್ ಫಾರ್ ಎಕ್ಸ್ಪ್ಯಾಂಡ್ ಅಂತ. ಎಕ್ಸ್ಪ್ಯಾಂಡ್ ಒಂದು ಆಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾಂಡ್ ಅಂದರೆ ಹಿಗ್ಗಿಸೋದು, ಕಾಂಟ್ರಾಕ್ಟ್ ಅಂದರೆ ಕುಗ್ಗಿಸೋದು ಅಂತ ಅರ್ಥ. ಓಕೆ, ಎಕ್ಸ್ಪ್ಯಾಂಡ್ ವಿಸ್ತರಿಸು, ವಿರುದ್ಧಾರ್ಥಕ ಪದ ಕುಗ್ಗಿಸು, ಸಂಕುಚಿತಗೊಳಿಸು ಅನ್ನುವಂಥದ್ದು. ಓಕೆ, ಎಕ್ಸ್ಪ್ಯಾಂಡ್, ಕಾಂಟ್ರಾಕ್ಟ್, ಈ ಥರ. ದೆನ್ ದಟ್ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಸ್ನೇಹಿತರೆ, ಇದಿಷ್ಟು ದಿ ಬೆಸ್ಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಆಲ್ಮೋಸ್ಟ್ ಕವರಿಂಗ್ ಆಲ್ ದ ಟಾಪಿಕ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ಐ ಹೋಪ್ ದಟ್ ಡೆಫಿನೆಟ್ಲಿ ವಿಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಮತ್ತೆ ನಾಳಿನ ಒಂದು ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಕ್ವೆಶನ್ಸನ್ನು, ಇನ್ನೂ ಒಂದು ವೆರೈಟಿ ಆಫ್ ಕ್ವೆಶನ್ಸನ್ನು ನಿಮಗೆ ನೀಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು.